ನಿನ್ನೆ ಶ್ಲೋಕದಲ್ಲಿ ಗ್ರೂಪ್ ಅಲ್ಲಿ ಯಾರು ಗೌರಿನ ಸುರಗುರು ಸುರಗಣ ಅಂತ ಅನುಷ್ಠಾನ ಸೌರಭದಾಗ ಕೊಟ್ಟಿದ್ರು. ಅದು ಎರಡು ಲೈನ್ ಬೇರೆ ಬೇರೆನೇ ಅಲ್ಲ? ಸುರಗುರು ಆಮೇಲೆ ಸುರಗಣ ಎರಡು ಮೇಲೆ ಕೆಳಗೆ ಆಗದ ಅನ್ಕೋತೀನಿ. ಇಲ್ಲ 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 ಕರೆಕ್ಟ್ ಆಯ್ತು. ಇಲ್ಲ ಕರೆಕ್ಟ್ ಆಯ್ತು. ಗ್ರೂಪ್ ಸಮೂಹ ಗ್ರೂಪ್. ಸುರಗುರು ಶೇಷ. ಸುರಗುರು ಯಾರು? ಶೇಷ. ನಿನ್ನೆ ಹೇಳಿದ್ದೆ ಅದನ್ನ. ಹಾಕಿದ್ನಲ್ಲ ಅದ್ರಾಗ ಅದು ಸುರಗುರು ಮತ್ತೆ ಹಂಗ ಮೇಲೆ ಕೆಳಗಾಗಿತ್ತು ದೀರ್ಘ ಅನ್ಕೊಂಡೆ ಕೇಳಿದೆ. ನಾನು ಈಗ ಬುಕ್ ನಾಗ ನೋಡಿದ್ದೆ ಅನುಷ್ಠಾನ ಸೌರಭ ಬುಕ್ ನಾಗ ಹಂಗಿತ್ತು. ಕೇಳಿದೆ ಮತ್ತೆ ಹೆಚ್ಚು ಕಮ್ಮಿ ಆಗ್ತದೆ ಹೇಳ್ಕೊಳಕಂತ. ಸುರಗುರು ಅನ್ನೋದು ಸೆಕೆಂಡ್ ಲೈನ್ ಅಲ್ಲಿ ಇರ್ಬೇಕು. ಸುರಗಣ ಅಂತ ದೀರ್ಘ ಇರೋದು ಥರ್ಡ್ ಲೈನ್ ನಲ್ಲಿ ಬೇಕು. ಸುರಗುರು ಆಮೇಲೆ ಸುರಗಣ ಎರಡೂ ಇರ್ಬೇಕಾ ದೀರ್ಘ? ಇಲ್ಲ ಇಲ್ಲ ಸುರಗುರು ಅಷ್ಟೇ, ದೀರ್ಘ ಇಲ್ಲ. ಗುರು ವಿಸರ್ಗ ಎರಡನೇ ಲೈನ್. ಸುರಗಣ ಎಂಬ ದೀರ್ಘ ಅಷ್ಟೇ ಅಷ್ಟೇ. ಅದೇ ಅದೇ ಹಾಕಿತ್ತಲ್ಲ ಮತ್ತೆ ಇತ್ತ ಹಾಕಿದ್ರೆ ಸ್ವಲ್ಪ ಇದು ರಾಜಣ್ಣ ಹಾಕಿದ್ರೆ ಉಲ್ಟಾ ಇತ್ತು. ಇಲ್ಲ ಸೇಮ್ ಇರ್ಬೇಕು, ಹಂಗೆಲ್ಲ ಮಿಸ್ಟೇಕ್ ಆಗ್ಲಿಕ್ಕಿಲ್ಲ. లేదు మిస్టేక్ చేసినావు రాజు. గణహ గణహ అని పెట్టినావు రాజు. ಗುರುನೇ ಅದ ಇದ್ರೊಳಗ ಅಷ್ಟೇ. ಗುರುನೇ ಅದ. థర్డ్ లైన్ థర్డ్ లైన్ లో ಮಂಗಳಾಷ್ಟಕಂಬಾಯಿ ರಾಜರಾಜೇಶ್ವರ ಐತಿ ಅಂತ ಒಂದು ಇದು ಹಾಕ್ಯಾರ ಮಧ್ಯಾಹ್ನ. ಸುರಗುರು ಶೇಷಶ್ಚ ఒక ఫోటో పెట్టినావు కదా రాజు. ಕರೆಕ್ಟ್ ಅದಲ್ಲ? ಇಲ್ಲ ಇಲ್ಲ ಸುರಗುರು ಅಷ್ಟೇ ಹಾಕ್ಯಾರ. ಅದಕ್ಕೆ ಕೇಳಿದೆ. ಸುರಗುರು ವಿಸರ್ಗ ಬೇಕು. ಅಷ್ಟೇ. ಅದ್ ಮತ್ತೆ ಹೇಳೋ ಕಾಲಕ್ಕೆ ಹೆಚ್ಚು ಕಮ್ಮಿ ಆಗ್ತದಲ್ಲ ಅದಕ್ಕೆ ಅದಷ್ಟೇ. సురగురు విసర్గ ಆಗ್ಬೇಕು. పంపించిన దాంట్లో కూడా లేదు బావా. అదేం తెలుసా, సమస్తంగా చెప్తే అప్పుడు నేను పొద్దున ఒకటి చంద్ర విభూషణ సురగురు శేషశ్చ ಶಯ್ಯ ಪುನಃ. మీరు ಬಿಟ್ಟು ಬಿಟ್ಟು ಹೇಳ್ತೀವಿ ಅಂತ ಆದ್ರೆ ಸ್ಪಷ್ಟವಾಗಿ ವಿಸರ್ಗ ಪ್ರೊನೌನ್ಸ್ ಆಗಬೇಕು. ಇಲ್ಲ ಬ್ರಹ್ಮಾಂಡಂ ವದ ಮಂದಿರಂ ಸುರಗಣ ಯಸ್ಯ ಪ್ರಭೋ ಸೇವಕ ಪ್ರಭೋಹ ಇಲ್ಲ, ಗಣಾಹ ಅಂತ ಹೇಳಬಾರ್ದು, ಒಟ್ಟಿಗೆ ಹೇಳಬಾರ್ದು. ಅದಕ್ಕೋಸ್ಕರ ಹಂಗಿರ್ತದೆ. ಆದ್ರೆ ವಿಸರ್ಗ ಇದ್ರೆ ಬಹಳ ಒಳ್ಳೇದು. ಗುರುಹು ಅಂತ ವಿಸರ್ಗ ಇದ್ರೆ ಬಹಳ ಒಳ್ಳೇದು. ಓಕೆನಾ? ಸರಿ, ನೆಕ್ಸ್ಟ್ ಶ್ಲೋಕ ಹೋಗೋಣ. ಇದು ಯಾಕಿದು ಅಂತಂದ್ರೆ ನಿಮಗೆ ಮತ್ತೆ ಸ್ವಲ್ಪ ಟೈಮ್ ಸಿಗ್ತದೆ ನೆಕ್ಸ್ಟ್ ಕ್ಲಾಸ್ಗೆ. ಅಷ್ಟೊಳಗ ಕಲಿಬಹುದು ಅಂತ, ಬಾಯ್ಪಾಠನು ಕಲಿಲಿಕ್ಕೆ ಆಗ್ತದ ಎಂಬ ದೃಷ್ಟಿಯಿಂದ ಇವತ್ತು ಕೂಡ ಅದನ್ನೇ ಮಂಗಳಾಷ್ಟಕನೇ ಮುಂದುವರಿಸೋದು. ಹಂಗೇನಾದ್ರೂ ನಾವು ವಾರಕ್ಕೆ 2 ದಿವಸ 2 ಶ್ಲೋಕಗಳ ತರ ಮಾಡ್ಕೊಂಡು ಹೋದ್ರೆ ಸಾಮಾನ್ಯವಾಗಿ 5 ದಿವಸದಲ್ಲಿ ಮುಗಿದೋಗ್ಬಿಡ್ತು. 5 ದಿವಸ ಅಂತಂದ್ರೆ 2-3 ವಾರದಲ್ಲಿ ಮುಗಿದೋಗ್ಬಿಡುತ್ತೆ. ಸರಿ ಹೇಳ. ಎಲ್ರು ಆಡಿಯೋ ಆನ್ ಮಾಡ್ಕೊಳ್ರಿ. ನಿನ್ನೆ ಹೇಳ್ದಂಗೆ ನಿಧಾನವಾಗಿ ಹೇಳ್ತೀನಿ, ಎಲ್ರು ನಿಧಾನವಾಗಿ ಹೇಳಿ. ಅವಸರ ಬೇಡ, ಶಬ್ದ ತಪ್ಪೋಗೋದು ಬೇಡ, ಅಕ್ಷರ ತಪ್ಪೋಗೋದು ಬೇಡ. ಆಯ್ತಾ? ಬ್ರಹ್ಮ ವಾಯು ಗಿರೀಶ ಶೇಷ ಗರುಡ. ಬ್ರಹ್ಮ ವಾಯು ಗಿರೀಶ ಶೇಷ ಗರುಡ. ಬ್ರಹ್ಮ ವಾಯು ಗಿರೀಶ ಶೇಷ ಗರುಡ. ದೇವೇಂದ್ರ ಕಾಮೌ ಗುರುಹು. ದೇವೇಂದ್ರ ಕಾಮೌ ಗುರು. ದೇವೇಂದ್ರ ಕಾಮೌ ಗುರು. ಇಲ್ಲಿ ಗುರುಹು ಅಂತ ಬಿಡಿಸಿ ಹೇಳುವಾಗ ಹೇಳಿದರೆ ಬಹಳ ಒಳ್ಳೇದು.
ಒಟ್ಟಿಗೆ ಹೇಳುವಾಗ್ಲೂ ಕೂಡ ಬಹಳ ಒಳ್ಳೆಯದು. ಯಾಕೆ ಅಂದ್ರೆ ಗುರುಶ್ಚಂದ್ರಾರ್ಕವು ಅಂತ ಬರ್ತದೆ, ಒಟ್ಟಿಗೆ ಅಲ್ಲಿದೆ, ಹೌದು ಗ್ರಂಥಕರ್ತಗಳು ಬರೆದಿದ್ದಾರೆ. ಅದನ್ನ ಹೇಳಲಿಕ್ಕೆ ಬಿಡಿಸಿ ಬಿಡಿಸಿ ಹೇಳುವಾಗ ಗುರು ಅಂತ ನಿಲ್ಲಿಸಿ ಚಂದ್ರಾರ್ಕವು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಗುರು ಅಂತ ನಿಲ್ಲಿಸೋದು ಅಂತ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ತದೆ. ನಮ್ಗೆ ಗುರು ಎಂಬಲ್ಲಿ ವಿಸರ್ಗದ ಬದಲಿಗೆ ಶಕಾರ ಒಟ್ಟಿಗೆ ಇರಬೇಕಾದ್ರೆ ಶಕಾರ ಪ್ರಯೋಗ ಮಾಡಬೇಕಂತ ನಿಯಮ. ಬಿಡಿಸಿ ಬಿಡಿಸಿ ಹೇಳ್ತೀರಾದ್ರೆ ಗುರುಹು ಅಂತ ವಿಸರ್ಗ ಮಾಡೋದು, ಇಲ್ಲಿ ಶಕಾರ ಬದಲಿಗೆ ವಿಸರ್ಗ ಬರ್ತದೆ, ಚಂದ್ರಾರ್ಕವು ಅಂತ ಹೇಳ್ಬಹುದು. ಅದಕ್ಕೋಸ್ಕರ ಗುರುಹು ಅಂತ ನಾನು ನಿಲ್ಲಿಸಿದೆ. ಆಯ್ತಾ? ಮತ್ತೆ ಯಾರು ಕನ್ಫ್ಯೂಸ್ ಆಗ್ಬೇಡ್ರಿ ಅಂತ ಮೊದ್ಲೇ ಹೇಳ್ತಾ ಇದ್ದೀನಿ. ಚಂದ್ರಾರ್ಕೌ ವರುಣಾನಲೌ ಮನುಯಮೌ ಚಂದ್ರಾರ್ಕೌ ವರುಣಮನಯಮೌ ಚಂದ್ರಾರ್ಕೌ ವರುಣಾನಲೌ ಸ್ವಲ್ಪ ಡಿಫಿಕಲ್ಟ್ ಅದ ಇದು. ವಿತ್ತೇಶ ವಿಘ್ನೇಶ್ವರೌ ವಿತ್ತೇಶ ವಿಘ್ನೇಶ್ವರೌ ವಿತ್ತೇಶ ವಿಘ್ನೇಶ್ವರೌ ನಾಸತ್ಯೌ ನಿರ್ತಿರ್ಮರುದ್ಗಣಯುತಾಃ ನಾಸತ್ಯ ನಾಸತ್ಯೌ ಪರ್ಜನ್ಯಮಿತ್ರಾದಯಃ ವಜ್ರನ್ಯಮಿತ್ರಾದಯಃ ಸಸ್ತ್ರೀಕಾಸುರಪುಂಗವಾಃ ಪ್ರತಿದಿನಂ ಕುರ್ವಂತು ನೋ ಮಂಗಲಂ ಕುರ್ವಂತು ಮಂಗಳಂ ಈ ಶ್ಲೋಕ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕೆಂದ್ರೆ ಎಲ್ಲ ಒತ್ತಕ್ಷರಗಳೇ ಇರುವುದರಿಂದ ಸ್ವಲ್ಪ ಕಷ್ಟ ಆಗ್ಬೋದು. ಎಲ್ಲ ದ್ವಿವಚನ ಒಂದೇ ರೀತಿ ಇದೆ, ಅದರಿಂದ ಸ್ವಲ್ಪ ಕಷ್ಟ ಆಗ್ಬೋದು. ಶಬ್ದಗಳೇನು ಕಷ್ಟ ಇಲ್ಲ, ಎಲ್ಲ ದೇವತೆಗಳ ಹೆಸರುಗಳೇ ಒಟ್ಟಿಗಿರೋದು. ಈ ರೀತಿ ಹೇಳೋದು ಕಷ್ಟ ಆಗಿದೆ ಅಂದ್ರೆ ಇನ್ನು ಸ್ವಲ್ಪ ಬಿಡಿಸಿ ಬಿಡಿಸಿ ಹೇಳ್ತೇನೆ. ಒಂದು ಲೈನಲ್ಲಿ 2 ಭಾಗ ಮಾಡ್ತಾ ಇದ್ದೀನಿ, ಸ್ವಲ್ಪ ಕಷ್ಟ ಆಗ್ತದೆ ಅಂತಂದ್ರೆ 3 ಭಾಗ ಮಾಡು. ಒಂದು ಲೈನಲ್ಲಿ 3 ಭಾಗ ಮಾಡಿ ಹೇಳೋ. ಹಣ ಫಸ್ಟ್ ಹಂಗೆ ಕಲಿಯಮಣ, ಆಮೇಲೆ ಬೇಕಾದ್ರೆ ಹಿಂಗ ದೀರ್ಘ ಜೊತೆ ಕಲಿಯವಂತ ನನಗ ಅನಿಸ್ತದೆ. ನಾನು ನಿನ್ನೆ 3 ಭಾಗ ಮಾಡಿದ್ದೆ, ಹಾ ಅದು ಸುಲಭ ಆಗ್ಬಹುದು, ಎಲ್ಲ ದೇವತೆಗಳ ಹೆಸರಲ್ಲ ಅಂತ 2 ಭಾಗ ಮಾಡಿ ನೋಡೋಣ ಅಂತ ಟ್ರೈ ಮಾಡಿದೆ. ಸ್ವಲ್ಪ ಫಸ್ಟ್ 2 ವಿಭಾಗನೆ ಮಾಡ್ತೀನಿ. ಮತ್ತೆ ಈಗ ಮತ್ತೆ ಹೇಳ್ರಿ, ಹೇಳ್ತೀನಿ ಆಯ್ತಾ? ಬ್ರಹ್ಮ ವಾಯು ಗಿರೀಶ ಬ್ರಹ್ಮ ವಾಯು ಗಿರೀಶ ಬ್ರಹ್ಮ ವಾಯು ಗಿರೀಶ ಶೇಷ ಗರುಡ ಶೇಷ ಗರುಡ ಶೇಷ ಗರುಡ ದೇವೇಂದ್ರ ಕಾಮೌ ಗುರುಹು ದೇವೇಂದ್ರ ಗುರು ಚಂದ್ರ ಸ್ಪಷ್ಟ ಕೇಳ್ರಿ, ನಿಧಾನ ಹೇಳ್ತೀನಿ. ಚಂದ್ರಾರ್ಕೌ ವರುಣಾನಲೌ ಚಂದ್ರಾರ್ಕೌ ವರುಣಾನಲೌ ಚಂದ್ರಾರ್ಕೌ ವರುಣಾನಲೌ ಮನುಯಮೌ ವಿತ್ತೇಶ ವಿಘ್ನೇಶ್ವರೌ ವಿತ್ತೇಶ ವಿಘ್ನೇಶ್ವರೌ ವಿತ್ತೇಶ ವಿಘ್ನೇಶ್ವರೌ
ನಾಸತ್ಯೋ ನಿರ್ವೃತಿಃ ನಾಸತ್ಯೋ ನಿವೃತ್ತಿಃ ಸತ್ಯೋ ನಿವೃತ್ತಿಃ ಮರುದ್ಗಣಯುತಾಃ ಮರುದ್ಗಣಯುತಾಃ ಪರ್ಜನ್ಯಮಿತ್ರಾದಯಃ ಸಸ್ತ್ರೀಕಾಸುರಪುಂಗವಾಃ ಪ್ರತಿದಿನಂ ಕುರ್ವಂತು ನೋ ಮಂಗಲಂ ಕುರ್ವಂತು ನೋ ಮಂಗಳಂ. ಇನ್ನೊಮ್ಮೆ ಹೇಳ. ఇంకోసారి బ్రహ్మా వాయు గిరీశ శేష గరుడా ಎರಡೆರಡು ಲೈನ್ ಮಾಡ್ಲ, ಎರಡು ಭಾಗ ಮಾಡ್ಲ ಈಗ ಆಗ್ತದಾ? ದೇವೇಂದ್ರ ಕಾಮೌ ಗುರು ದೇವೇಂದ್ರ ಕಾಮೋ ಗುರು ದೇವೇಂದ್ರ ಕಾಮೋ ಗುರು ಚಂದ್ರಾರ್ಕೌ ವರುಣಾನಲೌ ಮನುಯಮೌ ವಿತ್ತೇಶ ವಿಘ್ನೇಶ್ವರೌ ನಾ ಸತ್ಯೋ ಮರುದ್ಗಣ. ಇಲ್ಲಿ ಬೇಕಿದ್ರೆ ಸ್ವಲ್ಪ ಮತ್ತೆ ಬಿಡಿಸಿ ಹೇಳ್ಬೋದು. ಪರ್ಜನ್ಯಮಿತ್ರಾದಯಃ ಸಸ್ತ್ರೀಕಾಸುರಪುಂಗವಾ ಪ್ರತಿದಿನಂ ಕುರ್ವಂತು ನೋ ಮಂಗಲಂ ಕುರ್ವಂತು ನೋ ಮಂಗಳಂ ಓಕೆನಾ? ತೊಂದ್ರೆ ಇಲ್ಲ, ಕಷ್ಟ ಆಗೋದಿಲ್ಲಲ್ಲ? ಇಲ್ಲ ಸರಿ, ಈಗೇನ್ ಮತ್ತೊಮ್ಮೆ ಹೇಳ್ಬೇಕಾ? ಅರ್ಥ ಶುರು ಮಾಡ್ಲಾ? ಇಲ್ಲ, ತರಳಾಗಿ ಮತ್ತೊಮ್ಮೆ ಹೇಳ್ರಿ. ಸರಿ, ನಾನ್ ಬಿಡಿಸಿ ಹೇಳ್ತೀನಿ. ನಾನು ಹೆಂಗ್ ಹೇಳ್ತೀನಿ ಹಂಗ ಹೇಳ್ರಿ, ಸಾಕು. ನಿಧಾನ ಹೇಳ್ರಿ, ಯಾರು ಅವಸರ ಮಾಡ್ಬೇಡ್ರಿ. ಒಬ್ರು ಸ್ಪೀಡ್ ಹೇಳ್ತೀರಿ, ಒಬ್ರು ನಿಧಾನ ಹೇಳ್ತೀರಿ, ಅದು ಸಮಸ್ಯೆ ಆಗ್ತದೆ. ನಾ ಸತ್ಯೋ ನಿರ್ವೃತಿ ಮರುದ್ಗಣಯುತಾಃ ಹೇಳ್ರಿ. ನಾ ಸತ್ಯೋ
హా? నీకి రావు ఆడ రాకు ఏముంది బావా ఏం తెలుసా నిర్రతి దిక్కుది అభిమాని దేవత నిర్రతి. ఆ రకారం పలకకూడదు. రకారం పలికితే అది నీకు సమస్య అవుతుంది. ఎట్లా చేయాలంటే అక్కడ వచ్చేది స్వరాక్షరాల్లో వచ్చేది రు అని ఒకటి ఉంది. అవును ఆ రు పలకాలి. ఇక్కడ రు ఎరలవా అక్కడ రు కాదు. ఓకే నిర్రతి నిర్రతి వాడి పేరు నిర్రతి. ఆ దిక్కు అభిమాని దేవత పేరు నిర్రతి. రకారం ఇప్పుడు చూడు, కృష్ణ అనేటప్పుడు కృష్ణ అనకూడదు. ఓకే ఉకారం పెడితే రకారానికి ఉకారం పెడితే కుర్రు అవుతుంది, రు అవుతుంది. రు ప్రొనౌన్స్. రు ఉకారం పెట్టకుండా పెడితే రేపమానం అంటే రు రు రు. ವ್ಯತ್ಯಾಸ ఉందా లేదా? ವ್ಯತ್ಯಾಸ ಇದೆಯೋ ಇಲ್ವೋ? ಇಲ್ಲಿ ఋతువులు అంటారు కదా బావ. ಋತು కరెక్ట్. ఆ ఋతు అని. రు కాదు, ಋತುಗಳು ಋಷಿಗಳು ಅಂತೀವಿ. ಋಷಿಗಳು ಕರೆಕ್ಟ್. ಋಷಿ. ಈ ಋಕಾರವನ್ನು ಅಲ್ಲಿ ನಿರ್ರತಿ ಅಂತ ಹೇಳಿದ್ರೆ ನಿಮ್ಗೆ ಸ್ಪಷ್ಟವಾಗಿ ಬರ್ತದೆ. ನಿಮ್ಗೆ ನಾಸತ್ಯೋ ನಿರ್ರತಿ. ನಿಮ್ಗೆ ನಿರ್ರತಿರ್ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತದೆ ಆರಂಭದಲ್ಲೇ. 2 ರೇಪಗಳು ನಿರ್ರತಿರ್ ಅಂತ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾ ಬಿಡಿಸಿ ಹೇಳಿದೆ. ನಾಸತ್ಯೋ ನಿರ್ರತಿ ಮರುದ್ಗಣಯುತಾಹ ಅಂತ ಹೇಳಿ. ಈಗ ಮತ್ತೊಮ್ಮೆ ಹೇಳ್ತೀನಿ. ನಿರತಿ ವಿಸರ್ಗ ಹೇಳ್ಬೇಕಲ್ಲ, ಪ್ರೊನೌನ್ಸ್ ಆಗ್ಬೇಕು. ಈಗ ಮತ್ತೊಮ್ಮೆ ಹೇಳ್ತೀನಿ. ಈಗ ಗೊತ್ತಾಯ್ತಲ್ಲ, ಮತ್ತೊಮ್ಮೆ ಹೇಳ್ತೀನಿ. ಅದನ್ನೇ ಸೇಮ್ ಹಂಗೆ ಹೇಳ್ತೀನಿ, ಹೇಳ್ರಿ. ನಾ ಸತ್ಯೋ ನಿರ್ರತಿ ಮರುದ್ಗಣಯುತಾಃ ಪರ್ಜನ್ಯಮಿತ್ರಾದಯಃ ತಸ್ತ್ರೀಕಾಸುರಪುಂಗವಾಃ ಪ್ರತಿದಿನಂ ಕುರ್ವಂತು ನೋ ಮಂಗಲಂ ಸರಿ, ಈಗ ಶಬ್ದ ಎದ್ದ ಬಿಡಿಸಿ ಹೇಳ. ಸಂಸ್ಕೃತ ಸಾಹಿತ್ಯದಲ್ಲಿ ಒಂದು ವೈಶಿಷ್ಟ್ಯ ಇದೆ, ಎಲ್ರು ಕೇಳ್ರಿ. ಒಂದೊಂದು ಶಬ್ದ ಒಂದೊಂದು ಲಿಂಗ ಒಂದೊಂದು ವಿಭಕ್ತಿಯಲ್ಲಿ ಇರ್ತದೆ. ಆದ್ರೆ ನಾವು ಸಂಧಿಗಳು ಸಮಾಸಗಳು ನಿಮ್ಗೆಲ್ರಿಗೂ ಗೊತ್ತಿದೆ. ಸ್ಕೂಲಲ್ಲಿ ಕೂಡ ಇದು ವ್ಯವಸ್ಥೆ ಇದೆ, ಹೌದಾ ಅಲ್ಲ? ಸಂಧಿಗಳು ಸಮಾಸಗಳು ಶಬ್ದಗಳಿಗೆ ಸವರ್ಣ ದೀರ್ಘ ಸಂಧಿ ಕೇಳಿದ್ರೆ ನೆನಪಾಗ್ತದೆ ನಮ್ಗೆಲ್ಲ. ಗುಣ ಸಂಧಿ, ಅಚು ಸಂಧಿ, ವೃದ್ಧಿ ಸಂಧಿ, ಸವರ್ಣ ದೀರ್ಘ ಸಂಧಿ, ಇದೆಲ್ಲ. ಈ ಸಂಧಿಗಳು ಸಂಸ್ಕೃತ ಸಾಹಿತ್ಯದಲ್ಲಿ ಈ ಶ್ಲೋಕಗಳಲ್ಲಿ ಕಾವ್ಯಗಳಲ್ಲಿ ಹೇರಳವಾಗಿ ತುಂಬಾ ಉಪಯೋಗ ಮಾಡ್ತಾರೆ. ಒಂದೇ ಈಗ ಸಮಾಸಗಳು, ಮೊದಲನೇ ಶಬ್ದ ಈ ಶ್ಲೋಕದಲ್ಲಿರುವ ಮೊದಲು ಏನಿದೆ, ಇದು ದ್ವಂದ್ವ ಸಮಾಸದಲ್ಲಿದೆ. ದ್ವಂದ್ವ ಸಮಾಸ ಲಕ್ಷಣ ಏನು ಅಂದ್ರೆ, ಮೂರಕ್ಕಿಂತ ಹೆಚ್ಚು ವಸ್ತುಗಳನ್ನು ಹೇಳುವ ಶಬ್ದಗಳನ್ನು ಒಟ್ಟಿಗೆ ಹೇಳಿಬಿಟ್ರೆ ಕೊನೆಯ ಶಬ್ದ ಯಾವುದಿದೆಯೋ ಅದು ಯಾವ ಲಿಂಗ ವಿಭಕ್ತಿಗಳಲ್ಲಿದ್ದಾವೋ ಅದೇ ನಿಲ್ತದೆ. ಈ ಮೊದಲನೆಯದ್ದು ಹಂಗಿದೆ, ಅದಕ್ಕೆ ದೀರ್ಘ ಬಂತು.
ಇದ್ರ ಶಬ್ದ ಜ್ಞಾನ ಸರಿ ಕಥೆ. ಇದ್ರೆ ಇದು ಈಸಿ ಅರ್ಥ ಆಗ್ತದೆ ನಮ್ಗೆ. ಬ್ರಹ್ಮಾಚ ಮಂಗಳಾಷ್ಟಮಿ. ನಾನು ಹೇಳ್ತೀನಿ ಸಮಾಸ ಹೆಂಗ್ ಮಾಡ್ತಾರ ಅಂತ. ಬ್ರಹ್ಮಾಚ ವಾಯುಶ್ಚ ಹಾಗೆ. ಗಿರೀಶಶ್ಚ ಶೇಷಶ್ಚ ಗರುಡಶ್ಚ ಇಷ್ಟು ಮಾಡಿದರೆ ಒಟ್ಟಿಗೆ 5 ಆಯ್ತು. ಎರಡಕ್ಕಿಂತ ಹೆಚ್ಚು ಅಂದ್ರೆ 5 ಆಯ್ತು. ಇಲ್ಲಿ 5 ಶಬ್ದಗಳು ಒಟ್ಟಿಗೆ ಹೇಳಿದಾಗ ಬಹುವಚನ. ಒಬ್ರು ಇಬ್ರು ಅಂದ್ರೆ ಏಕವಚನ ದ್ವಿವಚನ. ಎರಡಕ್ಕಿಂತ ಜಾಸ್ತಿ ಆದ್ರೂ ಬಹುವಚನ, ಎಷ್ಟೇ ಇರ್ಲಿ ಅದು. ಅದೇ ರೀತಿಯಲ್ಲಿ ಗರುಡ ಶಬ್ದ ಪುಲ್ಲಿಂಗದಲ್ಲಿದೆ, ಆದ್ದರಿಂದ ಅಕಾರ ಅಂತ ಪುಲ್ಲಿಂಗ ಶಬ್ದ. ಆದ್ದರಿಂದ ಬಹುವಚನ ಹೆಂಗೆ ಹೇಳ್ತದೆ? ಒಂದು ಶಬ್ದ ಎಲ್ಲರೂ ಕೇಳಿರಬಹುದು, ತಮಾಷೆಗಾದ್ರೂ ಕೇಳಿರಬಹುದು. ರಾಮಃ ರಾಮೌ ರಾಮಾಹ ಕೇಳಿರೋ ಇಲ್ವೋ? ಅದೇ ರೀತಿ ಗರುಡ ಶಬ್ದ ಗರುಡ ಗರುಡೌ ಗರುಡಾಹ ಅಂತ ಆಗ್ತದೆ. ಆ ಕೊನೆಗೆ ಎರಡಕ್ಕಿಂತ ಹೆಚ್ಚು ಶಬ್ದಗಳು ಸಮಾಸ ಮಾಡಿದ್ದರಿಂದ ಸಮಸ್ತ ಪದ ಒಟ್ಟಿಗೆ ಸೇರಿಸಿ ಹೇಳಿದಾಗ ಆ ಶಬ್ದ ಎಲ್ಲ ಒಟ್ಟಿಗೆ ಬಹುವಚನದಲ್ಲಿ ನಿಲ್ತದೆ. ಮಧ್ಯದಲ್ಲಿ ವಿಸರ್ಗ ಏನು ಬರಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಬ್ರಹ್ಮ ವಾಯು ಗಿರೀಶ ಶೇಷ ಗರುಡಾಹ ಅಂತ ದೀರ್ಘಕ್ಕೋಸ್ಕರ ಬಂತು. ಹಿಂದಿನ ಶ್ಲೋಕದಲ್ಲಿ ದೇವತೆಗಳ ನಮಗೆ ಅನುಗ್ರಹ ಮಾಡಲಿ ಅಂತ ಹೇಳಲಿಲ್ಲ. ಅಲ್ವಾ? ಹಿಂದೆ ಹೇಳಿದ್ದು ಹಂಗೆ. ಅಥವಾ ವಾಹನವಾಗಿ ಉಳ್ಳವನು ಯಾರೋ ಶ್ರೀಹರಿ, ಅವನು ನಮ್ಗೆ ಮಂಗಲ ಮಾಡ್ಲಿ. ಮೊಮ್ಮಗನಾದ ಚಂದ್ರವಿಭೂಷಣ, ಮೊಮ್ಮಗನಾದ ಚಂದ್ರವಿಭೂಷಣವೇ ಮೊಮ್ಮನನಾಗಿ ಎಲ್ಲ ದೇವರೇ ಮಂಗಳ ಮಾಡ್ಲಿ. ಕುರಿಯಾತ್ ಹರಿಹಿ ಮಂಗಲಂ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಬೇರೆ ಯಾರು ಇಲ್ಲ ಅಲ್ಲಿ. ಲಕ್ಷ್ಮೀನಾರಾಯಣರೇ ನಮಗೆ ಅನುಗ್ರಹ ಮಾಡ್ಲಿ, ಮಂಗಲ ಮಾಡ್ಲಿ ಅಂತ. ಈ ಶ್ಲೋಕದಲ್ಲಿ ಹಾಗಲ್ಲ. ಉಳಿದ ಎಲ್ಲ ದೇವತೆಗಳನ್ನು ಒಂದು ಲೆವೆಲ್ ವರೆಗೆ ಮಾಡ್ಲಿ ಅಂತ ಹೇಳ್ತಾರೆ. ಎಲ್ಲಿವರೆಗೆ ಹೇಳ್ತಾರೆ? ಯಾವ ಕಕ್ಷೆಯವರೆಗೆ ಹೇಳ್ತಾರೆ ಅಂತಂದ್ರೆ ದೇವತೆಗಳು ಎಲ್ಲಿ ಕೊನೆ ಆಗ್ತಾರೆ ಅಲ್ಲಿವರೆಗೆ ಹೇಳ್ತಾರೆ. ಎಲ್ರನ್ನೂ ಹೇಳಲ್ಲ. ಒಂದೊಂದು ಕಕ್ಷೆಯಲ್ಲಿ ಒಬ್ರೊಬ್ಬರನ್ನೇ ಹೇಳ್ಕೊಂಡು ಬರ್ತಾರೆ. ಕೆಲವು ಒಬ್ರು, ಕೆಲವು ಇಬ್ರು, ಹಿಂಗೆ ಒಟ್ಟು ದೇವತೆಗಳು ಒಂದು ವಾಯ್ಸ್ ಬ್ರೇಕ್ ಆಗ್ಲಿಕ್ಕತ್ತದೆ, ಏನು ಅರ್ಥ ಆಗೋಣಿಲ್ಲ. ಲೆವೆಲ್ ವರೆಗಿರ್ತಕ್ಕಂತ ದೇವತೆಗಳು ಮತ್ತೆ ಅವ್ರು ಮಾಡ್ತಾರಲ್ಲ, ಅವರ ಹೆಂಡಂದರು ಎಲ್ಲರೂ ಕೂಡ ನಮಗೆ ಮಂಗಲ ಮಾಡ್ಲಿ ಅಂತ ವಂಶೀಣ ವಾಯ್ಸ್ ಬ್ರೇಕ್ ಆಗ್ಲತ್ತಣ್ಣ. ಈಗ ಒಂದೊಂದೇ ಶಬ್ದ ನೋಡ್ಕೊಂಡು ಹೋಗೋದಾದ್ರೆ ಬ್ರಹ್ಮದೇವ್ ಏನು ಏನು ವಾಯ್ಸ್ ಬ್ರೇಕ್ ಆಗ್ಲತ್ತಣ್ಣ ನಿಮ್ದು. ಬಾಳ ಬ್ರೇಕ್ ಆಗ್ಲತ್ತ. ಹೌದಣ್ಣ. ಈಗ ಕೇಳಿಸ್ತಾ? ಇವಾಗ ಕೇಳಿಸ್ಲತ್ತದ, ಆದ್ರೆ ಕಂಟಿನ್ಯೂಸ್ ಆಗಿ ಮಧ್ಯದಾಗ ಸ್ವಲ್ಪ ಬ್ರೇಕ್ ಮಾಡಿ. ಇವಾಗ ಕೇಳಿಸ್ಲತ್ತದ. ಹೌದಾ? ಒಂದು ಸೆಕೆಂಡ್. ನಾಳೆಯಿಂದ ವೈಫೈ, ನೆಕ್ಸ್ಟ್ ಕ್ಲಾಸ್ ವೈಫೈ ನೋಡ್ತೀನಿ ನಾನು. ಹೇಳಿನ ಅಪ್ಲೈ ಮಾಡಿ. ಈಗ ಕೇಳಿಸ್ತದ? ಇವಾಗ ಕ್ಲಿಯರ್ ಅದ. ಇವಾಗ ಕ್ಲಿಯರ್ ಅದ? ಸರಿ. ಎಲ್ಲಾ ದೇವತೆಗಳು ಈ ಶ್ಲೋಕದಲ್ಲಿ ಎಲ್ಲ ದೇವತೆಗಳು ನಮಗೆ ಮಂಗಲ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಯಾರ್ಯಾರು ದೇವತೆಗಳು? ಕಕ್ಷಾ ತಾರತಮ್ಯದಲ್ಲಿ ಲಕ್ಷ್ಮೀನಾರಾಯಣರು ಇಬ್ಬರು ಮುಗಿದಾಯ್ತು. ನಂತರ ಬರತಕ್ಕಂತ ದೇವತೆಗಳೆಲ್ಲರನ್ನು ಲಿಸ್ಟ್ ಮಾಡ್ತಾರೆ. ಯಾರ್ಯಾರು? ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮ, ವಾಯುದೇವರು, ಗಿರೀಶ. ನಿಮ್ಗೆ ಶಬ್ದಗಳು ಅರ್ಥ ಆಗ್ತಾ ಹೋಗ್ತವೆ. ಯಾವ್ದು ಅರ್ಥ ಆಗಲ್ಲ ಅದನ್ನ ಹೇಳ್ತೀನಿ. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಪಟ್ಟ ನನಗೆ ಹೇಳ್ರಿ. ಬ್ರಹ್ಮ, ವಾಯು, ಗಿರೀಶ ಅಂದ್ರೆ ಯಾರು? ರುದ್ರದೇವರು. ಯಾಕೆ ಅವನಿಗೆ ಆ ಹೆಸರು? ಗಿರಿ ಅಂದ್ರೆ ಪರ್ವತ ಅಂತ ಅರ್ಥ. ಪರ್ವತಕ್ಕೆ ಒಡೆಯ, ಕೈಲಾಸ ಪರ್ವತದ ಒಡೆಯ ಅಂತಲೂ ಇದೆ. ಇನ್ನೊಂದು ಗಿರೀಶ ಶಬ್ದಕ್ಕೆ ಗೀರ್ ಅಂತಂದ್ರೆ ಮಾತುಗಳು ಅಂತ ಅರ್ಥ. ಮಾತುಗಳಿಗೆ
ಒಡೆಯ. ಆ ಅರ್ಥದಲ್ಲಿ ಗಿರೀಶ ಅಂದ್ರೆ ರುದ್ರದೇವರು ಅಂತ ಹೇಳ್ತಾರೆ. ಗಿರೀಶ, ಶೇಷ ಗೊತ್ತಿದೆ ಅಲ್ವಾ, ಗರುಡ ಗೊತ್ತಿದೆ. ಇಲ್ಲಿವರೆಗೆ ಎರಡು ಆ ಕಕ್ಷೆಗಳನ್ನು ಇಲ್ಲಿ ಹೇಳ್ತಾರೆ. ಬ್ರಹ್ಮವಾಯುಗಳು ಒಂದು ಕಕ್ಷೆ, ಗಿರೀಶ ಶೇಷ ಗರುಡ, ಗರುಡ ಶೇಷ ರುದ್ರರು ಅಲ್ವಾ, ಇದೊಂದು ಕಕ್ಷೆ. ನಂತರ ಯಾರ್ಯಾರು ಸಮಾನ ಕಕ್ಷರು ಅದನ್ನೆಲ್ಲ ದ್ವಿವಚನ ಒಟ್ಟೊಟ್ಟಿಗೆ ಹೇಳ್ತಾ ಬರ್ತಾರೆ. ನಾವು ಬ್ರಹ್ಮವಾಯು ಗಿರಿ ಶೇಷ ಗರುಡ ಅಂತ ಬಹುವಚನ ಅಂತ ನೋಡ್ಕೊಂಡಿದ್ವಿ ಮೊದಲನೇ ಶಬ್ದದಲ್ಲಿ. ಇಲ್ಲಿ ಎಲ್ಲ ಇಬ್ಬರಿಬ್ಬರಾದ್ರಿಂದ ದ್ವಿವಚನವನ್ನು ಪ್ರಯೋಗ ಮಾಡ್ತಾರೆ ಎಲ್ಲ ಕಡೆ. ದೇವೇಂದ್ರ ಕಾಮೌ. ಅಲ್ಲ ದೇವೇಂದ್ರ ಅಂದ್ರೆ ಯಾರು? ರುದ್ರದೇವರ ಕಕ್ಷ ಗರುಡ ಶೇಷ ರುದ್ರ ಕೊಡ್ಬೋದಾಯ್ತಲ್ಲ, ರುದ್ರ ಶೇಷ ಗರುಡ ಅಂತ ಹಾಕೊಟ್ರು ಒಂದೇ ಕಕ್ಷದಲ್ಲಿ. ಗಿರೀಶ ಶಬ್ದಕ್ಕೆ ನಾನು ಆಗಿ ಹೇಳಿದಂಗೆ ಮಾತುಗಳಿಗೆ ಒಡೆಯ ಗಿರೀಶ ಅಲ್ವಾ. ನಮಗೆ ಪ್ರಧಾನವಾಗಿ ಮಾತಿಗೆ ಅಭಿಮಾನಿ ದೇವತೆ ಪಾರ್ವತಿ ದೇವಿ ಅಲ್ಲ, ಪಾರ್ವತಿ ದೇವಿ ಪಾರ್ವತಿ. ಅದಕ್ಕೆ ಮುಂದೆ ಹೇಳಲಿಕ್ಕಿದೆ, ಮಾತುಗಳಿಗೆ ಪಾರ್ವತಿ ದೇವಿ ಅಭಿಮಾನಿ, ಆ ರುದ್ರದೇವರು ಮನೋಭಿಮಾನಿಗಳು. ನಮ್ಗೆ ಮಾತು ಬರಬೇಕು, ಹೆಂಗಿರಬೇಕು? ಮನಸ್ಸಿಟ್ಟು ಮಾತಾಡಿದ್ರೆ ಆ ಮಾತುಗಳಿಗೆ ದೋಷ ಇಲ್ಲ, ತಪ್ಪು ಮಾತಾಡಲ್ಲ ನಾವು. ತಪ್ಪು ಮಾತಾಡದೆ ಏನಾದ್ರೂ ತಪ್ಪು ಬಂತು ಬಾಯಲ್ಲಿ ಅಂತಂದ್ರೆ ಮಾತುಗಳಲ್ಲಿ ಮನಸ್ಸಿಟ್ಟು ಮಾತಾಡ್ತಾನೆ ಇಲ್ಲ ಅಂತ ಹೇಳ್ತೀವಿ. ನಾವೊಂದು ಪ್ರಾವರ್ಬ್ ಇದೆ ಸ್ಕೂಲಲ್ಲೆಲ್ಲ ಕೇಳ್ತಿದ್ವಿ, ಬಾಡಿ ಪ್ರೆಸೆಂಟ್ ಮೈಂಡ್ ಆಬ್ಸೆಂಟ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಎಲ್ಲೋ ಆಲೋಚನೆ ಮಾಡ್ತೀವಿ, ಏನೇನೋ ಮಾತಾಡ್ಬಿಟ್ರೆ ನಮ್ಗೆ ಅಂತೀವಿ, ಇಲ್ಲೇ ಇದ್ಯಾ ಇಲ್ವೋ ಅಂತ ಕೇಳ್ತೀವಿ ನಾವು ಅಲ್ವಾ. ಅದರಿಂದ ಮನಸ್ಸು ಅಭಿಮಾನಿ ರುದ್ರದೇವರು, ವಾಗಭಿಮಾನಿ ದೇವತೆ ಪಾರ್ವತೀ ದೇವಿ. ನಮ್ಮಿಂದ ಈಗ ಮುಂದೆ ಬರತಕ್ಕಂಥದ್ದು ಎಲ್ಲವೂ ಕೂಡ ಮಂಗಲಗಳು. ನನಗೆ ಒಳ್ಳೆ ಮಾತಾಡುವ ಸಾಮರ್ಥ್ಯ ಕೊಡು ಅಂತ ಹೇಳುವಾಗ ಮೊದಲು ಗಿರೀಶ ಅಂತ ಹೇಳಿದರು. ಮುಂದೆ ತುಂಬಾ ಇನ್ನು ಇಡೀ ಮಂಗಲಾಷ್ಟಕ ನಮ್ಮ ಬಾಯಲ್ಲಿ ಚೆನ್ನಾಗಿ ಬರಬೇಕು, ಅದಕ್ಕೋಸ್ಕರ ಮೊದಲು ಗಿರೀಶ. ಇಲ್ಲಿ ವ್ಯತ್ಯಾಸ ಮಾಡ್ಲಿಲ್ಲ. ಗರುಡ ಶೇಷ ರುದ್ರ ಮೇಲಿನ ಕೆಳಗ್ ಬಂದ್ರೆ, ಕೆಳಗಿಂದ ಹೋದ್ರೆ ರುದ್ರ ಶೇಷ ಗರುಡ ಅಲ್ವಾ. ಗಿರೀಶ ಶೇಷ ಗರುಡ ಅಂತ ಮೊದಲು ಗಿರೀಶನ್ನೇ ರುದ್ರ ಅಂತ ಹೇಳ್ಬೋದಿತ್ತು, ಗಿರೀಶ ಅಂತ ಯಾಕೆ ಹೇಳಿದ್ರು ಅಂದ್ರೆ ಇದೇ ಅರ್ಥಕ್ಕೋಸ್ಕರ. ನಮ್ಮ ಬಾಯಲ್ಲಿ ಈ ಪಾರಾಯಣ ಮಾಡ್ಬೇಕಾದ್ರೆ ಏನಾದ್ರೂ ತಪ್ಪು ಗಿಪ್ಪು ಬರಬಾರದು, ಅದಕ್ಕೋಸ್ಕರ ಗಿರೀಶ ಅಂತಂದ್ರೆ ಆ ಪಾರ್ವತಿ ಪತಿ ಇಬ್ಬರಂತೂ ಅನುಗ್ರಹ ಪಡ್ಕೊಂಡ್ರೆ ಮುಂದಿನ ಎಲ್ಲ ಶಬ್ದಗಳು ಶ್ಲೋಕಗಳು ಸ್ಪಷ್ಟವಾಗಿ ಬರ್ತದೆ ಎಂಬ ದೃಷ್ಟಿಯಿಂದ ಗಿರೀಶ ಶೇಷ ಗರುಡ ಅಂತ ವಿರುದ್ಧವಾಗಿ ಗರುಡ ಶೇಷ ರುದ್ರರು ಅಂತ ಹೇಳೋದ್ರ ಬದಲು ಗಿರೀಶ ಶೇಷ ಗರುಡ ಅಂತ ಉಲ್ಟಾ ಮಾಡಿ ಹೇಳ್ತಾರೆ. ಇನ್ನು ಮುಂದೆ ಅದರ ಹಿಂದೆನೂ ಇಲ್ಲ ಮುಂದೆನೂ ಇಲ್ಲ, ಮುಂದೆನೂ ವ್ಯತ್ಯಾಸ ಮಾಡಲ್ಲ. ಮುಂದೆ ಕೂಡ ಈ ದೇವೇಂದ್ರ ಕಾಮವು ಅಂತ ಹೇಳ್ತಾರೆ. ಅವರಿಬ್ಬರು ಸಮಾನ ಕಕ್ಷಾಪನ್ನರು. ಯಾರ್ಯಾರು? ದೇವೇಂದ್ರ ಅಂದ್ರೆ ಯಾರು? ಇಂದ್ರ ದೇವರು. ಇಂದ್ರ ಕಾಮರು ಸಮಾನ ಇಂದ್ರ ಕಾಮರು ಸಮಾನ ಕಕ್ಷರು. ಮನ್ಮಥ, ಕಾಮ ಅಂದ್ರೆ ಮನ್ಮಥ. ಇಬ್ಬರು ಸಮಾನ ಕಕ್ಷೆಯಲ್ಲಿ ಬರತಕ್ಕಂಥವ್ರು. ಅವರಿಬ್ಬರನ್ನು ಹೇಳ್ಬೇಕಾದ್ರೆ ಉಲ್ಟಾ ಹೇಳಲಿಲ್ಲ. ಒಂದೇ ಮಾಮೂಲಿ ನಾವು ಹೆಂಗ ಕಕ್ಷೆಯಲ್ಲಿ ನಾವು ಬಾಯಿ ಬರ್ತದ ಹಂಗೆ ಹೇಳಿದ್ರು. ಇಂದ್ರ ಕಾಮರು ದೇವೇಂದ್ರ ಕಾಮರು ಅಂತ ಹೇಳ್ತಾರೆ. ಬ್ರಹ್ಮವಾಯುಗಳು ಅಂತ ಅಲ್ಲಿ ಕೂಡ ಸಮಾನವಾಗಿ ಹೇಳಿದ್ರು. ಇಲ್ಲಿ ಮಾತ್ರ ವ್ಯತ್ಯಾಸ ಯಾಕೆ ಮಾಡ್ತಾರೆ ಅಂತಂದ್ರೆ, ನಮ್ಗೆ ಬಾಯಿಂದ ಬರಬೇಕಾದ್ರೆ ರುದ್ರದೇವರ ಸ್ಮರಣೆ ಬೇಕು, ಪಾರ್ವತಿಯ ಸ್ಮರಣೆ ಬೇಕು, ಒಳ್ಳೆ ರೀತಿಯಲ್ಲಿ ಶಬ್ದಗಳು ನಮ್ಮ ಬಾಯಿಲ್ನ ಹೊರಡಬೇಕು ಎಂಬ ದೃಷ್ಟಿಯಿಂದ ಪ್ರಾರ್ಥನೆನೂ ಆಗ್ತದೆ. ಅದಕ್ಕೋಸ್ಕರ ಗಿರೀಶ ಅಂತ ಮೊದಲನೇ ಶಬ್ದ ಹೇಳ್ತಾರೆ. ಗೊತ್ತಾಯ್ತಾ? ಪ್ರಶ್ನೆ ಕೇಳಿದ್ದು ಶ್ರೀಪಾದ ಗೊತ್ತಾಯ್ತೆ ನಮ್ಗೆ. ಸರಿ, ದೇವೇಂದ್ರ ಕಾಮೌ ಆಯ್ತಾ. ಅದಾದ್ಮೇಲೆ ಗುರು ಎಂಬವರು ಈ ಉಳಿದವರು ಯಾರಲ್ಲ, ಅವರೊಬ್ಬರೇ ಒಂದು ಕಕ್ಷೆಯಲ್ಲಿ ಇರ್ತಾರೆ ಇಲ್ಲಿ ಹೇಳಿದ ದೇವತೆಗಳಲ್ಲಿ. ಅದಕ್ಕೆ ಗುರುಹು ಅಂದ್ರೆ ಬೃಹಸ್ಪತ್ಯಾಚಾರ್ಯರು. ಅವರನ್ನು ಪ್ರತ್ಯೇಕ ಒಂದು ಶಬ್ದದಿಂದ ಹೇಳ್ತಾರೆ. ಗುರುಹು. ಚಂದ್ರಾರ್ಕವು ಗೊತ್ತಿದೆ ನಮ್ಗೆ, ಅರ್ಥ ಆಯ್ತು ಕಾಣಿಸ್ತದೆ. ಚಂದ್ರ ಅರ್ಕ ಅಂತಂದ್ರೆ ಸೂರ್ಯ.
ಚಂದ್ರಾರ್ಕವು ಸಮಾನ ಕಕ್ಷೆಯಲ್ಲಿ ಬರ್ತಕ್ಕಂಥವ್ರು. ವರುಣಾನಲವು ವರುಣದೇವರು, ಅನಲ ಅಂತಂದ್ರೆ ಅಗ್ನಿ. ಎಷ್ಟು ವ್ಯತ್ಯಾಸ, ಒಂದು ಅಕ್ಷರ ಅರ್ಧ ಅಕ್ಷರ ವ್ಯತ್ಯಾಸದಿಂದ ದೇವತೆ ಹೆಸರ ವ್ಯತ್ಯಾಸ ಆಗ್ತದೆ. ಅನಿಲ ಅಂತಂದ್ರೆ ವಾಯುದೇವರು, ಅನಲ ಅಂತಂದ್ರೆ ಅಗ್ನಿ. ಅವರಿಬ್ಬರು ಫ್ರೆಂಡ್ಸ್, ಒಬ್ರನ್ ಬಿಟ್ಟು ಒಬ್ರು ಇರೋಲ್ಲ, ಒಬ್ರಿಗೊಬ್ರು ಸಹಾಯ ಮಾಡ್ತಕ್ಕಂಥವ್ರು. ಈ ಲಂಕಾದಹನ ಸಂದರ್ಭದಲ್ಲಿ ಲಂಕಾದಹನ ಮಾಡ್ಬೇಕಾದ್ರೆ ಬೆಂಕಿ, ವಾಯುದೇವ ಬಾಲಕ್ಕೆ ಬೆಂಕಿ ಬಂತು, ಅದನ್ನ ಬೆಂಕಿ ಒಂದು ಕಡೆ ಕೊಟ್ಟ ಹನುಮಂತ. ಬೆಂಕಿ ಏನ್ ಮಾಡಿತು, ಗಾಳಿ, ನನ್ನ ಫ್ರೆಂಡ್ ಗಾಳಿ ಕೊಟ್ಟ ಬೆಂಕಿ ಅಂತ ಹೇಳಿ ಗಾಳಿನೂ ಬೀಸ್ತಾ ಇತ್ತು. ಎಷ್ಟೆಷ್ಟು ಗಾಳಿ ಬರ್ತದೆ ಅಷ್ಟಷ್ಟು ಬೆಂಕಿನೂ ವಿಸ್ತಾರವಾಗಿ ಹೋಗ್ಲಿಕ್ಕೆ ಶುರುವಾಯಿತು. ಅದಕ್ಕೆ ಅನಲ ಅನಿಲ ಇಬ್ರು ಒಂದು ಅರ್ಧ ಅಕ್ಷರ ವ್ಯತ್ಯಾಸ. ಇಲ್ಲಿ ಅನಲ ವರುಣಾನಲವು, ವರುಣ ಮತ್ತು ಅನಲರು ಇಬ್ರು ದ್ವಿವಚನ ಪ್ರಯೋಗ. ಆಮೇಲೆ ಮನು ಯಮವು, ಮನು ಮತ್ತೆ ಯಮದೇವರು ಇಬ್ರು ಸಮಾನ ಬರ್ತಕ್ಕಂಥವ್ರು. ಅದಕ್ಕೆ ದ್ವಿವಚನದಲ್ಲಿ ಇಬ್ಬರಿಬ್ಬರನ್ನು ಒಂದೊಂದು ಗ್ರೂಪ್ ಆಗಿ ಹೇಳ್ತಾ ಬರ್ತಾರೆ. ಆಮೇಲೆ ವಿತ್ತೇಶ ವಿಘ್ನೇಶ್ವರವು. ವಿತ್ತೇಶ ಅಂತಂದ್ರೆ ಯಾರು, ಯಾರಾದ್ರೂ ಹೇಳ್ತೀರಾ? ಕುಬೇರನ? ಕುಬೇರ. ವಿತ್ತ ಅಂತಂದ್ರೆ ಸಂಪತ್ತು, ದುಡ್ಡು. ದುಡ್ಡಿಗೆ ಈಶ, ಒಡೆಯ, ಫೈನಾನ್ಸ್ ಮಿನಿಸ್ಟರ್. ವಿತ್ತೇಶ, ವಿತ್ತ ಮಂತ್ರಿ ಅಂತ ನಾವು ಕೇಳ್ತೀವಿ. ನಾವು ಫೈನಾನ್ಸ್ ಮಿನಿಸ್ಟರ್ಗೆ ಕನ್ನಡದಲ್ಲೋ ತೆಲುಗಲ್ಲಿ ವಿತ್ತ ಮಂತ್ರಿ ಅಂತ ಹೇಳ್ತಾರೆ. ವಿತ್ತ ಅಂದ್ರೆ ಫೈನಾನ್ಸ್, ದುಡ್ಡು. ವಿತ್ತೇಶ ಯಾರು? ಕುಬೇರ. ವಿತ್ತೇಶ ವಿಘ್ನೇಶ್ವರ, ಗಣಪತಿ ವಿಘ್ನೇಶ್ವರು. ನಾಸತ್ಯವು ಅಂತ ಯಾರಾದ್ರೂ ಈ ಶಬ್ದದ ಅರ್ಥ ಹೇಳಬಲ್ರ? ಯಾಕೆ ಕೇಳಿದೆ ಅಂದ್ರೆ ಒಂದೇ ಶಬ್ದ ಇದೆ, ದ್ವಿವಚನ ಪ್ರಯೋಗ ಇದೆ. ಯಾರು? ಸ್ವಲ್ಪ ನಾನು ಹಿಂಟು ಕೊಟ್ಟೆ ಒಂದು, ಯಾರಾದ್ರೂ ಹೇಳ್ಬೋದಾ? ಇನ್ನೊಂದು ಹಿಂಟ್ ಕೊಡ್ಲೋ? ದೇವತೆಗಳ ಡಾಕ್ಟರ್ಸ್. ಬೃಹಸ್ಪತಿ. ಯಾರು ಯಾರು? ಧನ್ವಂತರಿ. ಧನ್ವಂತರಿ. ಅಲ್ಲ, ಧನ್ವಂತರಿ ಅಲ್ಲ, ಧನ್ವಂತರಿ ಅಲ್ಲ. ಕರೆಕ್ಟ್. ಅಶ್ವಿನಿ ದೇವತೆಗಳು ಇಬ್ರು, ಅವರು ಒಂದೇ ಶಬ್ದ ಇಬ್ಬರಿಗೆ, ಇಬ್ರು ಒಟ್ಟಿಗೆ ಬರ್ತಕ್ಕಂಥವ್ರು. ಅದರಿಂದ ಇಬ್ಬರು, ಅದಕ್ಕೆ ಒಂದೇ ಹೆಸರು, ದ್ವಿವಚನ, ಇಬ್ರು ಬರ್ತಾರೆ. ಅದಕ್ಕೆ ಒಂದು ಉಪಾಯ ಮಾಡಿ ಪಾಂಡುರಾಜನ ಎರಡನೇ ಹೆಂಡತಿ ಒಂದೇ ಸಲ ನೀನು ಈ ಮಂತ್ರವನ್ನು ಪ್ರಯೋಗ ಮಾಡಬಹುದು ಅಂತ ಕುಂತಿ ಹೇಳಿರ್ತಾಳ ಅವಳಿಗೆ. ಆವಾಗ ಇವಳು ಏನ್ ಮಾಡ್ತಾಳೆ, ಸ್ವಲ್ಪ ತಲೆ ಉಪಯೋಗ ಮಾಡಿ ಒಂದೇ ಹೆಸರು ಇರ್ತಕ್ಕಂಥ ಇಬ್ರು, ಅವಳಿಗೆ ಕುಂತಿ ದೇವಿಗೆ 3 ಜನ ಮಕ್ಕಳು, ನನಗೆ ಒಬ್ಬನೇ ಮಗ ಸರಿ ಆಗೋದಿಲ್ಲ ಅಂತ ಹೇಳಿ ಒಂದೇ ಹೆಸರಲ್ಲಿ ಒಂದೇ ಸಲಕ್ಕೆ ಒಂದು ಸಲ ಕರೆದ್ರೆ ಇಬ್ಬರಾಗಿ ಯಾರು ಬರ್ತಾರೆ ಅವರು ಆಗಬೇಕು ಅಂತ ಹೇಳಿ ಇವರನ್ನು ಕರೀತಾಳೆ. ಅವರೇ ನಕುಲ ಸಹದೇವರಾಗಿ ಬರ್ತಾರೆ. ನಾಸತ್ಯವು ಅಂತ ಅವರಿಬ್ಬರಿಗೆ ಹೆಸರು, ನಾಸತ್ಯರು ಅಂತ ಅವರಿಬ್ಬರಿಗೆ. ಅದಕ್ಕೋಸ್ಕರ ನಾಸತ್ಯವು ಅಂತಂದ್ರೆ ದೇವತೆಗಳ ಡಾಕ್ಟರ್ಸ್. ಧನ್ವಂತರಿ ಅನ್ನೋನು ಇಡೀ ಜಗತ್ತಿನ ಡಾಕ್ಟರ್ ಅವನು. ದೇವತೆಗಳಿಗೆ, ನಮ್ಗೆ ಈ ಫ್ಯಾಮಿಲಿ ಡಾಕ್ಟರ್ಸ್ ಅಂತ ಇರ್ತಾರಲ್ಲ, ಹಂಗೆ ದೇವತೆಗಳ ಫ್ಯಾಮಿಲಿಗೆ ಡಾಕ್ಟರ್ಸ್ ಇವರಿಬ್ರು. ಅದರಿಂದ ಧನ್ವಂತರಿ ಎಲ್ಲರೂ ಮೀರಿ ನಿಂತವನು, ಇವರಿಗೆ ಆ ಸಾಮರ್ಥ್ಯ ಕೊಟ್ಟವನು. ಅದಕ್ಕೆ ನಾನು ಧನ್ವಂತರಿ ಅಂತ ಹೇಳಿದ್ರೆ ಒಬ್ಬನೇ ಬರ್ತಾನೆ. ನಾ ಅದಕ್ಕೆ ಆಗ್ಲೇ ಹೇಳಿದೆ, ಹಿಂಟು ಕೊಡ್ಬೇಕಾದ್ರೆ. ನಾಸತ್ಯವು ಅಂತ ಒಂದೇ ಶಬ್ದ, ದ್ವಿವಚನ ಪ್ರಯೋಗ ಇದೆ. ಆದ್ದರಿಂದ ಅದು ಧನ್ವಂತರಿ ಆಗ್ಲಿಕ್ಕಿಲ್ಲ. ಮತ್ತೆ ಯಾರಾಗ್ಬೇಕು? ಅಶ್ವಿನಿ ದೇವತೆಗಳಾಗ್ಬೇಕು ಅಂತ. ನಾಸತ್ಯವು ಅಂತಂದ್ರೆ ಇಬ್ಬರು ಅಶ್ವಿನಿ ದೇವತೆಗಳು. ಅಶ್ವಿನಿ ದೇವತೆಗಳು ಅಂತ ಕರೀತಾರೆ ನಾಸತ್ಯವು. ಆಮೇಲೆ ನಿರ್ರತಿಹಿ. ನಿರ್ರತಿಹಿ ಅಂತಂದ್ರೆ ಗೊತ್ತು, ಆ ಕೋಣ ಅಭಿಮಾನಿ ದೇವತೆ ಅವನು. ಈ ಒಳ್ಳೆ ರೀತಿಯಲ್ಲಿ ರಾಕ್ಷಸ ಕುಲದಲ್ಲಿ ಹುಟ್ಟಿದ ಒಳ್ಳೆಯವರು ಇದ್ದಾರೆ,
ಅವರಿಗೆ ಇವನು ಒಡೆಯ. ಯಾರು? ನಿವೃತ್ತಿ ಅಂತ. ರಾಕ್ಷಸದ ಕುಟುಂಬದಲ್ಲಿ ವಂಶದಲ್ಲಿ ಬಂದವನು. ಆದ್ದರಿಂದ ನಿವೃತ್ತಿ ಅಂತ ಅವನಿಗೆ ಹೆಸರು. ನೈಋತಿಗೆ ಅಭಿಮಾನಿ ದೇವತೆ ಅವರೇ ಅವರು ಬೇರೆ. ನೈಋತ್ಯ ದಿಕ್ಕಿಗೆ ಅಭಿಮಾನ ದೇವತೆ ಇವನು. ಆಯ್ತಾ? ನಿವೃತ್ತಿ ಮರುದ್ಗಣಯುತಾಹ, ಮರುದ್ಗಣಗಳಿಂದ ಯುತಾಹ ಕೂಡಿದವರು. ಮರುದ್ಗಣ ಗೊತ್ತಿದೆ ನಮ್ಗೆ. ಮರುದ್ಗಣ ಯಾರು ಹೇಳ್ರಿ? ಮರುದ್ಗಣಯುತ ಮರುದ್ಗಣರು ಅಂದ್ರೆ ಯಾರು? ಎಷ್ಟು ಜನ ಅವರು? ಎಷ್ಟು ಜನ? ಮರುತ್ತುಗಳು ಎಷ್ಟು? 47. ಅಲ್ಲ, ಹತ್ರ ಬಂದ್ರಿ. 47 ಜನ ಮರುತಗಳು ಇರ್ತಾರಲ್ಲ. 47 ಅಲ್ಲ, ಹತ್ರ ಬಂದ್ರಿ ಹಿಂದೆ. ಅದೇ ಕಶ್ಯಪರು ಓದಿದಿ ಅವರೇ. ಅದೇ ಅವ್ರ ಮಕ್ಕಳಾಗಿ ಬಂದವರು. ಇಂದ್ರದೇವರು ಹೋಗಿ 7 ಭಾಗ ಮಾಡ್ತಾನೆ ಗರ್ಭವನ್ನು, ಅದನ್ನ ಮತ್ತೆ ಇನ್ನು 7 ಭಾಗ ಮಾಡ್ತಾನೆ. ಎಷ್ಟಾಯ್ತು? 7 into 7 49. ಕರೆಕ್ಟ್. ಅದಕ್ಕೆ 47 ಅಂದ್ರೆ ಹತ್ರಕ್ಕೆ ಬಂದ್ರಿ ಅಂತ ಹೇಳಿದೆ. ಅದರಿಂದ 49 ಜನ ಒಟ್ಟಿಗೆ ಹುಡ್ತಾರ ಅವರು. 49 ಮರುತ್ತುಗಳು. ಈ ಮರುತ್ತುಗಳ ವಿಷಯ ಹರಿವಂಶದಲ್ಲಿ ಬರ್ತದೆ, ಭಾಗವತದಲ್ಲಿ ಈ ಕಥೆ ಬರ್ತದೆ. ಯಾರಿಗಾದ್ರೂ 49 ಭಾಗಗಳಾಗ್ತಾವ ಅಂತ ಹೇಳ್ತಾರೆ. ಮೊದಲು 7 ಭಾಗ ಮಾಡ್ತಾನೆ ಪಿಂಡವನ್ನು ಇಂದ್ರದೇವರು. ಆ 7 ಒಂದೊಂದನ್ನು ಮತ್ತೆ 7 ಭಾಗ ಮಾಡ್ತಾರೆ. 7 9 49 ಅಂತ 49 ಜನ ಹುಡ್ತಾರೆ ಒಂದೇ ಗರ್ಭದಿಂದ. ಅದು ಭಾಗವತದಲ್ಲಿ ಯಾರಿಗಾದ್ರೂ ಮಕ್ಕಳಿಗೆ ಏನಾದ್ರೂ ಆರೋಗ್ಯದ ಸಮಸ್ಯೆಗಳು ಇತ್ತು ಅಂದ್ರೆ ಈ ಮರುದ್ಗಣಗಳ ಹುಟ್ಟಿದ ಕಥೆಯನ್ನು ಕೇಳಿದ್ರೆ, ಓದಿದ್ರೆ ಆ ಸಮಸ್ಯೆ ಪರಿಹಾರ ಆಗತ್ತೆ ಅಂತ ಹರಿವಂಶದಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡ್ತಾರೆ ವೇದವ್ಯಾಸರು. ಇಂದ್ರನ ಕೊಲ್ತೀರಿ ಅಂತ ಹೇಳ್ತಾರೆ ಅವರೇ ಅಲ್ಲ ರೇಖತೆ. ಅವರೇ. ಅದರಿಂದ ಇಲ್ಲಿ ಮರುತ್ಗಳ ಗ್ರೂಪ್, ಆ ಗ್ರೂಪಿನ ಜೊತೆ ಕೂಡಿಕೊಂಡು ಉಳಿದವ್ರ ಮೇಲೆ ಹೇಳಿದ ಎಲ್ರು ಕೂಡ ಮರುದ್ಗಣಯುತಾಹ. ನಿರತಿ ಬೇರೆ, ಮರುದ್ಗಣಗಳಿಂದ ಕೂಡಿರುವಂತಹ ಪರ್ಜನ್ಯ ಮಿತ್ರಾದಯ. ಪರ್ಜನ್ಯ ಅಂದ್ರೆ ಕುಟುಂಬ. ಪರ್ಜನ್ಯ ಶಬ್ದಕ್ಕರ್ಥ ಜ್ಞಾನನ ಪರಿಜ್ಞಾನ ಅಲ್ಲಲ್ಲ. ಪರ್ಜನ್ಯ ದೇವರ ಹೆಸರು, ಒಂದು ದೇವತೆ ಹೆಸರು. ಅರ್ಥ ಅಂದ್ರಲ್ಲ ಅದಕ್ಕ. ಅದೇ ಅರ್ಥ ಅಂದ್ರೆ ಅವ್ರಿಗೆ ದೇವರಿಗೆ ಹೆಸರು ಅದು. ಕ್ಲೌಡ್ ಅಲ್ಲ, ಮಳೆಗೆ ಅಭಿಮಾನಿ ದೇವತೆ. ಸೂರ್ಯ. ಪರ್ಜನ್ಯ ನಾಮಕ ಸೂರ್ಯ. ಕ್ಲೌಡ್ ಅಲ್ಲ, ಕ್ಲೌಡ್ ಬೇರೆ. ಮತ್ತೆ ಮೇಘದ ಅಭಿಮಾನಿ, ಮಳೆ ಕೊಡುವವನು ಇಂದ್ರ. ಅದಕ್ಕೆ ಇದೆಲ್ಲ ತುಂಬಾ ವ್ಯತ್ಯಾಸಗಳು. ಪೇಪರ್ ಅಲ್ಲಿ ತುಂಬಾ ಮಳೆ ಬಂದ್ಬಿಟ್ರೆ ವರುಣನ ಆರ್ಭಟ ಅಂತ ಬರೆದು ಬಿಡ್ತಾರೆ. ವರುಣ ಬೇರೆ, ಪರ್ಜನ್ಯ ಬೇರೆ, ಇಂದ್ರ ಬೇರೆ. ಇಂದ್ರ ಮಳೆ ಕೊಡುವವ, ಮೇಘದ ಅಭಿಮಾನಿ ಬೇರೆ, ಮತ್ತೆ ಕ್ಲೌಡಿನ ಅಭಿಮಾನಿ ಬೇರೆನೆ. ಮತ್ತೆ ಸಿಡಿಲ ಅಭಿಮಾನಿ ಬೇರೆ. ಮತ್ತೆ ವಿದ್ಯುತ್ ಸಿಡಿಲು ಅಂದ್ರೆ ಅದಕ್ಕೆ ಅಭಿಮಾನಿ ಭಾರತೀ ದೇವಿ. ಮೋಡದ ಅಭಿಮಾನಿ ಬೇರೆ, ವಿದ್ಯುತ್ತಿನ ಅಭಿಮಾನಿ ಬೇರೆ. ಆಮೇಲೆ ಇಂದ್ರ ಏನ್ ಮಾಡ್ತಾನೆ? ಮಳೆ ಕೊಡ್ತಾನೆ ಅಷ್ಟೇ ಅವನು. ಮಳೆಗೆ ಅಭಿಮಾನಿ ದೇವತೆ ಬೇರೆ, ಮಳೆ ನೀರು ಕೆಳಗೆ ಬಂದ ನಂತರ ಆ ನೀರಿಗೆ ಅಭಿಮಾನಿ ಬೇರೆ. ನೀರು ನದಿಗೆ ಹೋದ್ರೆ ನದಿ ಅಭಿಮಾನಿ ಬೇರೆ, ಸಮುದ್ರಕ್ಕೆ ಹೋದ್ಮೇಲೆ ವರುಣ ಆಗ್ಬಿಡ್ತಾನೆ. ಗಂಗಾ ನದಿಗೆ ಆ ನೀರು ಹೋದ್ರೆ ಗಂಗೆ ಆಗ್ಬಿಡ್ತಾಳೆ. ವ್ಯತ್ಯಾಸಗಳು ತುಂಬಾ ಇದೆ. ನೀರಿದ್ದಂತ ಮೇಘ, ಮೇಘಕ್ಕೆ ಅಭಿಮಾನಿ ಬೇರೆ ಅಷ್ಟೇ.
ನೀರಿರೋದು ಇಲ್ದೆ ಇರೋದು ಅದಲ್ಲಲ್ಲ. ಪರ್ಜನ್ಯ ಶಬ್ದಕ್ಕೆ ಮಳೆ ಅಷ್ಟೇ. ಮಳೆಗೆ ಅಭಿಮಾನಿ ದೇವತೆ ಬೇರೆನೆ ಇದ್ದಾನೆ. ಈಗ ಹರಿಪ್ರಿಯ ಅವರು ಹೇಳಿದ್ರಲ್ಲ, ಸೂರ್ಯನಲ್ಲಿ 12 ಜನ ಸೂರ್ಯರಿದ್ದಾರೆ, ದ್ವಾದಶ ಆದಿತ್ಯರು ಅಂತ ಕರಿತೀವಿ ನಾವು. ಅದರಲ್ಲಿ ಇವನೊಬ್ಬ ಏನ್ ಮಾವ ದ್ವಾದಶ ಆದಿತ್ಯರು ಅಂತ. ಅದಿತಿಯ ಹೊಟ್ಟೆಯಲ್ಲಿ ಹುಟ್ಟಿದವರು ಆದಿತ್ಯರು. ಓಕೆ. ದ್ವಾದಶಾದಿತ್ಯರು ಅಂತ. ಆ ದ್ವಾದಶಾದಿತ್ಯದಲ್ಲಿ ಈ ಏಕಾದಶ ರುದ್ರ ಅಂತ ಕರಿತೀವಿ ನಾವು. ಬಹಳ ಕನ್ಫ್ಯೂಷನ್ ಏನು ಅಂತಂದ್ರೆ, ದಾಸರ ಪದಗಳಲ್ಲಿ ಏಕಾದಶ ರುದ್ರ ಅಂತಂದ್ರೆ ಮೇಲ್ನೋಟಕ್ಕೆ ಅಂದ್ರೆ ರುದ್ರದೇವರದ್ದೇ 11 ರೂಪಗಳು ಬೇರೆ 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 ಇದೆ. ಆದ್ರೆ ಹನುಮಂತ ದೇವರ ಹಾಡಲ್ಲಿ ದಾಸರೊಂದು ಕಡೆ ಏಕಾದಶ ರುದ್ರ ಅಂತ ಹೇಳ್ತಾರೆ. ಸ್ವಾಮಿ ಮುಖ್ಯ ಪ್ರಾಣ ಅದರಲ್ಲಿ. ಹಾಗಾದ್ರೆ ರುದ್ರ ಅಂತ ಹೇಳಿ ಪಾರ್ವತಿಪತಿಗೆ ಹೇಳಿದ್ದು, ಅವರು 11 ಜನ ಇದ್ದಾರೆ, ಅವರ ಒಂದು ಗುಂಪಿದೆ. ಪಾರ್ವತಿ ಪತಿಯೇ 11 ಅಲ್ಲ, ಪಾರ್ವತಿಪತಿ ಒಬ್ಬ ಅದರಲ್ಲಿ ಪ್ರಧಾನ ರುದ್ರ. ಉಳಿದವರು 10 ಜನ ಬೇರೆ ಇದ್ದಾರೆ ಅದೇ ಹೆಸರಲ್ಲಿ. ಪತ್ರತಾಪ ಅಂತ ಹೆಸರು ಸುಮಾರು ಮಹಾಭಾರತದಲ್ಲಿ ಬರ್ತದೆ ಇವೆಲ್ಲ. ಅಲ್ಲಿ ಪಾರ್ವತೀಪತಿ ರುದ್ರನು 11 ರುದ್ರರು ಅಂತ ಹೇಳ್ಬೇಕಾದ್ರೆ, ಇಲ್ಲಿ ವಾಯುದೇವರ ಹಾಡಲ್ಲಿ ದಾಸರು ಏಕಾದಶ ರುದ್ರ ಅಂತ ಯಾರಿಗೆ ಹೇಳಿದ್ರು ಹಾಗಾದ್ರೆ? ಅಂದ್ರೆ ಅಲ್ಲಿ ಪಾರ್ವತೀಪತಿಯನ್ನು ಆರಂಭ ಮಾಡಿಕೊಂಡು 11 ಜನ ರುದ್ರದೇವರು, ಅವ್ರು ಬೇರೆನೆ ರುದ್ರಗಳು. ಅಹಿರ್ಬುದ್ಧಿ, ಪತ್ರತಾಪ ಇವೆಲ್ಲ ಅಲ್ಲಿ ಹೆಸರುಗಳು ಬೇರೆ ಬರ್ತವೆ. ಹನುಮಂತ ದೇವರ ಹಾಡಲ್ಲಿ ಏಕಾದಶ ರುದ್ರಾಣಿ ಹೌದೋ ಬಲಭದ್ರ ಅಂತ ಹೇಳ್ತಾರೆ. ಅದು ರುದ್ರ ಅಂತ ವಾಯುದೇವರಿಗೆ ಇನ್ನೊಂದು ಹೆಸರು ರುದ್ರ ಅಂತ ಇದೆ. ಅವರು ಕೂಡ 11 ಜನ, 11 ವಾಯುದೇವರ ರೂಪಗಳು. ಪ್ರಧಾನ ಮುಖ್ಯ ಪ್ರಾಣ ಒಬ್ಬ, ಆನಂತರ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ 5 +1 6 ಆಯ್ತು. ಮತ್ತೆ ನಾಗ ಕ್ರಕಲ ಧನಂಜಯ ಅಂತಾದಿಗಳು 5 ಬೇರೆ, ಅದು ಬೇರೆ ಪ್ರಾಣಂದೇ ರೂಪಗಳು. ಒಟ್ಟು 11 ರೂಪ ಪ್ರಾಣದೇವರಿಗೂ ಇದೆ. ಆದ್ದರಿಂದ ಅಲ್ಲಿ ಆ ರುದ್ರ ಶಬ್ದ ಅಲ್ಲಿ ಪ್ರಯೋಗ ಮಾಡ್ತಾರೆ ಹನುಮಂತ ದೇವರಲ್ಲಿ. ಸ್ವಲ್ಪ ಮಾತ್ರ ಬರೀ ಹಾಡಿ ಗೊತ್ತವ್ರಿಗೆ ತುಂಬಾ ಕನ್ಫ್ಯೂಷನ್ಸ್ ಇವೆಲ್ಲ. ಈ ಪರ್ಜನ್ಯನೂ ಒಬ್ಬ, ಅದಿತಿಯ ಮಕ್ಕಳ ಪೈಕಿ ಒಬ್ಬ ಆದಿತ್ಯ ಇವನು ಕೂಡ. ಅರ್ಥ ಆಯ್ತಾ? ಮಿತ್ರ ಅಂತ ಒಬ್ಬ ಇದ್ದಾನೆ. ಆ ಮಿತ್ರ ಕೂಡ ಈ ಸೂರ್ಯರಲ್ಲಿ ಒಬ್ಬ ಮಿತ್ರ ನಾಮಕ ಸೂರ್ಯ. ನಮ್ಗೆ ಗಾಯತ್ರಿಗೆ ಇನ್ನೊಂದು ಹೆಸರು ಮೈತ್ರ ಅಂತ. ಯಾಕೆ ಅಂದ್ರೆ ಮಿತ್ರ ನಾಮಕ ಸೂರ್ಯನ ಸಂಬಂಧವುಳ್ಳದ್ದು ಅಂತ ಅರ್ಥದಲ್ಲಿ ಮೈತ್ರ ಅಂತ ಕರೀತಾರೆ ಗಾಯತ್ರಿ ಮಂತ್ರಕ್ಕೆ. ಒಂದು ಕಡೆ ಹೇಳ್ತಾರೆ, ಸ್ಮೃತಿಯಲ್ಲಿ ಆಚಾರ್ಯರನ್ನು ಕೋಟ್ ಮಾಡ್ತಾರೆ. ಕುರ್ಯಾದನ್ಯಂ ನವಾ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಂತ ಒಂದು ಮಾತು ಹೇಳ್ತಾರೆ. ವೇದವ್ಯಾಸರ ಮಾತನ್ನು ಕೋಟ್ ಮಾಡ್ತಾರೆ. ಮತ್ತು ಏನು ಮಾಡು ಬಿಡು, ಬ್ರಾಹ್ಮಣ ಅಂತ ಆಗ್ಬೇಕಾದ್ರೆ ಮೈತ್ರವನ್ನು ನೀನು ಮಾಡಬೇಕು. ಮೈತ್ರ ಅಂದ್ರೆ ಗಾಯತ್ರಿ ಮಾಡಬೇಕು ಅಂತ ಅರ್ಥ. ಇಲ್ಲಿ ಮಿತ್ರ ನಾಮಕ ಸೂರ್ಯ ಅಂತ. ಸೂರ್ಯನಿಗೆ ಮಿತ್ರ ಅಂತ ಹೆಸರಿದೆ. ಯಾಕೆ ಅಂದ್ರೆ ನಮ್ ಫ್ರೆಂಡ್ಸಿಗೂ ಮಿತ್ರ ಅಂತ, ಎಲ್ರಿಗೂ ಮಿತ್ರ ಅಂತ ಕರಿಬಾರ್ದು. ತುಂಬಾ ಅದೇ ಸಂಸ್ಕೃತ ಸಾಹಿತ್ಯದ ಕಲ್ತ ಮೇಲೆ ಇಂಥದೆಲ್ಲ ನಮ್ಗೆ ಆಗಾಗ ನೆನಪಿಗೆ ಬರ್ತಾ ಇರ್ತದೆ. ಎಲ್ರನ್ನೂ ಮಿತ್ರರು ಅಂತ ಕರಿಬಾರ್ದು. ಫ್ರೆಂಡ್ಸ್ ಎಲ್ರು ಮಿತ್ರ ಅಲ್ಲ. ಅದರಲ್ಲಿ ಫ್ರೆಂಡ್ಸ್ ತುಂಬಾ ಜನ ಇದ್ರು ಕೂಡ ಅದರಲ್ಲಿ ಕೆಲವರು ಮಾತ್ರ ಮಿತ್ರರಿರ್ತಾರೆ. ಸ್ನೇಹಿತರು ಬೇರೆ, ಸಖರು ಬೇರೆ, ಮಿತ್ರರು ಬೇರೆ. ಮಿತ್ರ ಅಂತ ಯಾರಂಗ್ ಕರಿಬೇಕು? ಮಿತಂ ತ್ರಾಯತೆ ಇತಿ ಮಿತ್ರ ಅಂತ. ಯಾರು ನಮ್ಮನ್ನು ಎಷ್ಟು ಬೇಕೋ ಅಷ್ಟೇ ರಕ್ಷಣೆ ಮಾಡ್ತಾರೋ ಅವನನ್ನ ಮಿತ್ರ ಅಂತ ಕರೀತಾರೆ. ಸೂರ್ಯನಿಗೆ ಮಿತ್ರ ಅಂತ ಹೆಸರು. ಯಾಕೆ ಅವನಿಗೆ ಮಿತ್ರ? ನಮ್ಮನ್ನು ಯಾವಾಗ್ಲೂ ಎಲ್ಲಾ ರೀತಿಯಲ್ಲಿ ರಕ್ಷಣೆ ಮಾಡೋದಿಲ್ಲ. ಎಷ್ಟು ಬೇಕೋ ಅಷ್ಟು ಅಂತಂದ್ರೆ ಸೂರ್ಯೋದಯ ಆಯ್ತು ಅಂತಂದಾಗ ನಮ್ಮ ಮನೆಗೆ ಬಂದು ಒಳಗ್ ಬಂದು ಬೆಳಗಾಯ್ತು 7 ಮಾರಾಯ ಅಂತ ಎಬ್ಸಲ್ಲ ನಮ್ಮನ್ನ.
ಏನ್ ಮಾಡ್ತಾನ ಅವನು? ಸೂರ್ಯೋದಯ ಆಯ್ತು, ಅವನ ಕಿರಣಗಳು ನಮ್ಮ ಮನೆ ಮೇಲೆ ಬೀಳಿಸ್ತಾನಂತೆ. ನಾವು ಎಚ್ಚರಗೊಂಡ್ರೆ ನಮ್ಗೆ ಒಳ್ಳೆಯದು, ಮಲಿಗೆ ಇರ್ತೀವಿ ಅಂತಂದ್ರೆ ಹಾಳಾಗ್ರಿ ಅಂತ. ಎಷ್ಟು ಬೇಕೋ ಅಷ್ಟು ರಕ್ಷಣೆ ಮಾಡುವವನು ಮಿತ್ರ. ಇಲ್ಲಿ ಮಿತ್ರ ಅಂತ ಪರ್ಜನ್ಯ ಮಿತ್ರಾದಯ ಅಂತಂದ್ರೆ ಪರ್ಜನ್ಯ ಮತ್ತು ಮಿತ್ರರೇ ಮೊದಲಾದ ಎಲ್ಲಾ ದೇವತೆಗಳು ಅಂತ ಅರ್ಥ. ಆದಿತ್ಯರಲ್ಲಿ ಕೊನೆಗೆ ದೇವತೆಗಳಲ್ಲಿ ಕೊನೆಗೆ ಕಶ್ಯಪರಲ್ಲಿ ಅವನಿಗೆ 13 ಜನ ಹೆಂಡಂದ್ರಲ್ಲಿ ಅದಿತಿ, ದಿತ್ತಿ, ತನು ಇವರೆಲ್ಲ ಹೆಂಡಂದ್ರು ಅವನಿಗೆ. ತನುವಿನಲ್ಲಿ ಹುಟ್ಟಿದವರೆಲ್ಲ ದಾನವರಾದ್ರು, ದಿತಿಯಲ್ಲಿ ಹುಟ್ಟಿದವರೆಲ್ಲ ದೈತ್ಯರಾದ್ರು, ಅದಿತಿಯಲ್ಲಿ ಹುಟ್ಟಿದವರೆಲ್ಲ ಆದಿತ್ಯರಾದ್ರು. ಹಂಗೆ ಈ ಇಲ್ಲಿ ಪರ್ಜನ್ಯ ಅದು ಕೊನೆ ಹೇಳ್ತಾರೆ, ಮುಗಿತಿನ್ನ ಮತ್ತೆ ದೇವತೆಗಳಿಲ್ಲ ಅಲ್ಲಿ ಆ ಶ್ಲೋಕದಲ್ಲಿ. ಪರ್ಜನ್ಯ ಮಿತ್ರನೇ ಮೊದಲಾದ ಎಲ್ಲ ಹಿರಿಯ ದೇವತೆಗಳು ಅಂತ ಅರ್ಥ ಮಾಡಿ. ಇವರೆಲ್ಲ ಆದಿತ್ಯರ ಗುಂಪಲ್ಲಿ ಬರ್ತಾರೆ. ಪರ್ಜನ್ಯ ಮಿತ್ರರೇ ಆದಯ ಅಂದ್ರೆ ಮೊದಲಾದ ಎಲ್ಲ ದೇವತೆಗಳು. ಅಷ್ಟು ಮಾತ್ರ ಅಲ್ಲ, ಮತ್ತೆ ಸಸ್ತ್ರೀಕಾಹ ಅಂದ್ರೆ ಬರೀ ಗಂಡಂದ್ರ ಹೆಸರು ಮಾತ್ರ ಹೇಳಿದ್ರಿ, ದೇವತೆಗಳು ಹೆಂಗಸರಿಲ್ವಾ? ಯಾಕೆ ಅಂತಂದ್ರೆ ಭಾರತೀ ದೇವಿಯ ಸರಸ್ವತಿ ದೇವಿಯರನ್ನು ಹೇಳಲಿಲ್ಲ ಕಕ್ಷೆಯನ್ನು ಹೇಳಬೇಕಾದ್ರೆ. ಅದರ ನಂತರ ಪಾರ್ವತಿ ಇವರದ್ದು ವಾರುಣಿ ಇವರದ್ದು ಹೆಸರು ಹೇಳಲಿಲ್ಲ. ಇಂದ್ರನ ಹೆಂಡತಿ ಶಚಿಯನ್ನು ಹೇಳಲಿಲ್ಲ. ಕಾಮನ ಹೆಂಡತಿ ರತಿಯನ್ನು ಹೇಳಲಿಲ್ಲ. ಯಮನ ಹೆಂಡತಿ ಶ್ಯಾಮಲೆಯನ್ನು ಹೇಳಲಿಲ್ಲ ಅಲ್ವಾ? ವರುಣನ ಹೆಂಡತಿ ಗಂಗೆಯನ್ನು ಹೇಳಲಿಲ್ಲ. ಈ ನಾಸತ್ಯವು ಅಂದ್ರೆ ಈ ಅಶ್ವಿನಿ ದೇವತೆಗಳ ಹೆಂಡತಿ ಉಷಾಳನ್ನು ಹೇಳಲಿಲ್ಲ. ಹೌದಲ್ವ? ಹಾಗಾದ್ರೆ ಹೆಂಗಸು ಬೇಡ ನಮ್ಗೆ ದೇವತೆಗಳು ಅಂತಂದ್ರೆ ಕೊನೆಗೆ ಹೇಳ್ತಾರೆ, ಹೆಚ್ಚಿನ ಅಂಶ ಹಿಂಗಿರ್ಬೋದು, ಅವರು ಸನ್ಯಾಸಿಗಳಲ್ವಾ, ಆದ್ರಿಂದ ಪ್ರತ್ಯೇಕ ಅದು ಕಾರಣ ಆಗ್ಲಿಕ್ಕಿಲ್ಲ. ನಾನು ಸುಮ್ಮನೆ ಹೇಳಿದೆ ಅಷ್ಟೇ. ಯಾಕೆಂದ್ರೆ ಸನ್ಯಾಸಿಗಳಿಗೂ ದೇವತೆಗಳು ಬೇಕು, ಹೆಣ್ಣು ದೇವತೆಗಳು ಬೇಕೇ ಬೇಕು, ಅದು ಬೇರೆ ವಿಚಾರ. ಆದ್ರೆ ಶಸ್ತ್ರೀಕಾ ಅಂತ ಒಂದೇ ಶಬ್ದದಲ್ಲಿ ಎಲ್ಲರನ್ನು ಹೇಳಿಬಿಟ್ರು. ಮೇಲೆ ಹೇಳಿದ ಎಲ್ಲಾ ದೇವತೆಗಳು ಅವರು ಮಾತ್ರ ಅಲ್ಲ, ಅವರ ಸ್ತ್ರೀಯರು, ಅವರ ಹೆಂಡಂದರಿಂದ ಕೂಡಿಕೊಂಡ ಎಲ್ಲಾ ದೇವತೆಗಳು ಸುರಪುಂಗವ ಸಸ್ತ್ರೀಕ, ಸ್ತ್ರೀಯರಿಂದ ಕೂಡಿದ ಸುರಪುಂಗವ ಅಂದ್ರೆ ದೇವತೆಗಳಲ್ಲಿ ಹಿರಿಯ ಶ್ರೇಷ್ಠ ದೇವತೆಗಳು, ಶ್ರೇಷ್ಠರು ಪ್ರತಿ ದಿವಸ ನಮಗೆ ಮಂಗಲವನ್ನು ಉಂಟು ಮಾಡಲಿ. ನಹ ಮಂಗಲಂ ಕುರುವಂತು. ನಹ ಅಂದ್ರೆ ನಮಗೆ, ನೋ ಅಂತಂದ್ರೆ ಎನ್ವೋನೋ ಅಲ್ಲ, ಅದು ನೋ ಅಂತ ಅದು ಅಲ್ಲಿ ಕೂಡ ಸಮಾಸ ಇದೆ. ಒಟ್ಟಿಗೆ ಹೇಳ್ಬೇಕಾದ್ರೆ ನೋ ಮಂಗಲಂ ಅಂತ ಮೌನಸ್ವಾರ ಅಂತ ವ್ಯಾಕರಣ ಸೂತ್ರ. ಅದರಿಂದ ಮಕಾರದ ಪರದಲ್ಲಿರುವಾಗ ಓಕಾರ ಬರಬೇಕು, ನಿಯಮ. ಅದಕ್ಕೆ ನೀವು ಬಿಡಿಸಿ ಹೇಳ್ಬೇಕಾದ್ರೆ ನಹ ನಮಗೆ ಮಂಗಲಂ ಕುರುವಂತು. ನಕಾರದ ಪಕ್ಕದಲ್ಲಿ ವಿಸರ್ಗ ಹಾಕಿದ್ರೆ ಅದು ಶಬ್ದ ಆಯ್ತು. ವಿಸರ್ಗ ಹಾಕದೆ ಬರೀ ನ ಅಂತ ಇಟ್ರೆ ಅದು ಇಲ್ಲ, ಅದು ಅವ್ಯಯ ಶಬ್ದ ಅಲ್ಲ. ಅದು ಇಲ್ಲ ಅನ್ನೋದು ನೆಗೆಟಿವ್ ಅನ್ನು ಕೊಡುತ್ತದೆ, ಅರ್ಥವನ್ನು ಕೊಡುತ್ತದೆ. ಹಿಂಗೆ ಎಲ್ಲ ಚತುರ್ಮುಖನಿಂದ ಆರಂಭ ಮಾಡಿಕೊಂಡು ಎಲ್ಲ ಹಿರಿಯ ದೇವತೆಗಳು, ಹೆಂಡಂದರಿಂದ ಕೂಡಿದ ಹಿರಿಯ ದೇವತೆಗಳು ನಮಗೆ ಪ್ರತಿನಿತ್ಯ ಮಂಗಲವನ್ನು ಉಂಟು ಮಾಡ್ಲಿ ಅಂತ ಪ್ರಾರ್ಥನೆ ಈ ಶ್ಲೋಕದಲ್ಲಿ ಇದೆ. ಯಾತಿಗೆ ಯಾವ ಶಬ್ದ ಅರ್ಥ ಆಗಿಲ್ಲ, ಏನ್ ಅರ್ಥ ಆಗಿಲ್ಲ ಹೇಳ್ತೀರಿ. ಕೇಳಿಸ್ತಾ ಇದೆಯಾ? ಡೀಟೇಲ್ ಅರ್ಥ ಆಯ್ತು. ಅರ್ಥ ಆಯ್ತು. ಯಾವ ಶಬ್ದಗಳಿಗೆ ಯಾರಿಗೆ ಏನ್ ಅರ್ಥ ಆಗಿಲ್ಲ ಗೊತ್ತ ಹೇಳ. ఇంతకంటే ఎవరు ఇంకెక్కువ వివరించలేరు. ಅట్లాಗಾದ್ಲೆ ಹೇಳ್ರಿ, ಇದು ರೆಕಾರ್ಡ್ ಆಗ್ತಾ ಇದೆ, ಯೂಟ್ಯೂಬ್ಗೆ ಹಾಕ್ಬಿಡ್ತಾನೆ ಮತ್ತೆ ರಾಜು. ಇಲ್ಲ ರಿಯಲಿ ಅಂದ್ರೆ ನಮ್ಗೆ ನೆಕ್ಸ್ಟ್ ಓದುವಾಗ ನೆನಪಿರ್ತಾವ ಇವೆಲ್ಲ, ಯಾಕೆ ಅದು ಆ ಶಬ್ದನ ಬರ್ತಾ ಇರ್ತಾರೆ. ಅವ ದೇವೇಂದ್ರ ಕಾಮವ್ ಗುರು ಅಂತ ಈ ಗುರು
ಅಕ್ಷರ ಅಲ್ಲ, ದೇವೇಂದ್ರ ಕಾಮೌ ಅನ್ನೋದು ಶಬ್ದ ಬೇರೆನೆ, ಗುರುಹು ಅಂತ ವಿಸರ್ಗ ಬೇರೆ. ವಿಸರ್ಗ ಹೇಳಿದ್ರೆ ನೆಕ್ಸ್ಟ್ ಶಬ್ದಕ್ಕೆ ಶಕಾರ ಹೇಳಬಾರ್ದು, ಚಂದ್ರಾರ್ಕವು ಅಂತ ಹೇಳ್ಬೇಕು. ಒಟ್ಟಿಗೆ ಹೇಳೋದಾದ್ರೆ ಗುರುಸ್ ಚಂದ್ರಾರ್ಕವು ಅಂತ ಹೇಳ್ಬೇಕು. ಅದು ಕಷ್ಟ. ಇಲ್ಲಿ ಇದ್ದದ್ದು ಗುರುಕ ಮೀನಿಂಗ್ ಇಲ್ಲ ಅಂದ್ರೆ ಕಲ್ಸಿ ಇದೆ ಅಲ್ಲ, ನಾ ಹೇಳಿದೆ ಅಲ್ಲಿ ಬೃಹಸ್ಪತಿ ಅಂತ ಹೇಳಿದೆ ನಾನು. ಓಕೆ ಓಕೆ ಬೃಹಸ್ಪತಿ ದೇವತೆಗಳ ಗುರುಗಳು ಬೃಹಸ್ಪತಿ ಆಚಾರ್ಯರು. ಓಕೆ ಇನ್ಯಾವುದು? ಯಾರಿಗಾದ್ರೂ ಉಂಟಾ? ಅಲ್ಲ ಮರುದ್ಗಣ ಈ ತರ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಸರ್. ಮರುದ್ಗಣರು, ಯುತ ಎಂಬುದು ಶಬ್ದ ಬೇರೆ. ಅದು ಯುತ ಅಂದ್ರೆ ಕೂಡಿರುವಂತಹ ಅಂತ ಅರ್ಥ ಬರ್ತದೆ. ಕುಟುಂಬ ಯುತರಾಗಿ ಬರ್ರಿ ಅಂತ ಹೇಳ್ತೀವಿ ಯಾರಿಗಾದ್ರು. ಅಂದ್ರೆ ಯುತ ಎಂಬುದು ಪ್ರತ್ಯೇಕ ಅಲ್ಲ, ಕುಟುಂಬದಿಂದ ಕೂಡಿಕೊಂಡು ಬರ್ರಿ ಅಂತ ಅರ್ಥ. ಅದು ಮರುದ್ಗಣರಿಂದ ಕೂಡಿಕೊಂಡಂತಹ ದೇವತೆಗಳು ಅಂತ ಅರ್ಥ ಮಾಡಿ. ಎಲ್ಲ ಸೇರಿ ಬರೋದಾ ಇದು ಹೆಂಗೆ? ನಿರುತ್ತ ಸಂಬಂಧಪಟ್ಟಂತ ಗಂಡ ಮಾತು ಅಲ್ಲ, ನಿವೃತ್ತಿ ಬೇರೆನೆ, ಕಕ್ಷ ಬೇರೆ ನೋಡು. ಕಕ್ಷ ಬೇರೆ. ನಿವೃತ್ತಿ 49 ಮರುತುಗಳು ಒಂದು. ಹೌದು. ಆಗಿಂದಲೂ ಕೂಡ ಒಂದೊಂದು ಕಕ್ಷೆಗೆ ಸಂಬಂಧಪಟ್ಟಂತೆ ಒಂದೊಂದು ಸಮಾಸ ಮಾಡಿ ಶಬ್ದಗಳನ್ನು ಒಟ್ಟು ಮಾಡಿ ಒಂದೊಂದು ಗ್ರೂಪ್ ತರ ಹೇಳ್ತಾ ಇದ್ದಾರೆ. ಮೇಲೆ ಮಾತ್ರ ಹೇಳಲಿಲ್ಲ. ಬ್ರಹ್ಮ, ವಾಯು, ಗಿರೀಶ, ಶೇಷಗರುಡ ಒಟ್ಟಿಗೆ ಹೇಳ್ಬಿಟ್ಟು 5 ಜನ. ಆಮೇಲೆ ಎಲ್ಲವೂ ಕಕ್ಷೆಗೆ ಸರಿಯಾಗಿ ಹೇಳ್ತಾ ಬರ್ತಿದ್ದಾರೆ. ಇಲ್ಲಿ ನಿವೃತ್ತಿ ಬೇರೆ, ಅವನು ಬೇರೆನೆ, ಆ ದಿಗ್ಗಾಭಿಮಾನಿ ದೇವತೆ ಬೇರೆನೆ. ಹಂಗ ನೋಡ್ಲಿಕ್ಕೆ ಹೋದ್ರೆ ಇಂದ್ರ ಪೂರ್ವ ದಿಕ್ಕಿಗೆ ಅಭಿಮಾನಿ ಇಂದ್ರ, ಅವನ್ ಮೇಲೆಲ್ಲೋ ಬರ್ತಾನೆ ಅಲ್ವಾ. ನಿವೃತ್ತಿಗೆ ನೈಋತ್ಯಕ್ಕೆ ಅಭಿಮಾನಿ ನಿವೃತ್ತಿ ಎಲ್ಲೋ ಕೆಳಗೆ ಬರ್ತಾನೆ. ವಾಯುನು ಬಂದ್ಬಿಟ್ಟದ ಮೇಲೆ. ಇಲ್ಲ, ಆ ವಾಯು ಅಲ್ಲ. ಈ ದಿಕ್ಕಿನ ಅಭಿಮಾನಿ ದೇವತೆ ವಾಯು ಬೇರೆ, ಪ್ರಧಾನ ವಾಯು ಬೇರೆ, ಮೇಲೆ ಹೇಳಿದ ವಾಯು ಬೇರೆ. ಹೌದೋ ಅಲ್ವೋ? ಒಂದು ನಿಯಮ ಇದೆ, ದೇವಾನಾಂ ಅವಮಹ, ಅಗ್ನಿ ದೇವಾನಾಂ ಅವಮಹ ಅಂತ ಮೀಮಾಂಸಾ ಶಾಸ್ತ್ರದಲ್ಲಿ ಹೇಳ್ತಾರೆ. ದೇವತೆಗಳಲ್ಲಿ ಕೊನೆಯವ ಯಾರು? ಅಗ್ನಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹೋಮ ಮಾಡಬೇಕಾದ್ರೆ ಹೋಮನೇ ಮಾಡ್ತೀವಿ. ಏನೇ ಜಪ ಮಾಡಿದ್ರು ಏನೇ ಮಾಡಿದ್ರು ಹೋಮ. ಯಾಕೆ ಅಂದ್ರೆ ಎಲ್ಲ ದೇವತೆಗಳು ಅವನಿಗಿಂತ ಎತ್ತರದಲ್ಲಿ ಇದ್ದವರು. ಅವನಿಗೆ ಕೊಟ್ರೆ ನಾವು ಅಗ್ನಿ ಜಸ್ಟ್ ಲೈಕ್ ಪೋಸ್ಟ್ ಮ್ಯಾನ್, ಅವನು ತನಗಿಂತ ಎತ್ತರ ದೇವತೆಗಳಿಗೆ ಮಾತ್ರ ಕೊಡ್ತಾನೆ. ಅದಕ್ಕೆ ನಾವು ಈ ಉಪಕರ್ಮ ದಿವಸ ಸಪ್ತಋಷಿಗಳ ಪೂಜೆ ಮಾತ್ರ, ಸಪ್ತಋಷಿಗಳಿಗೆ ಆಹುತಿ ಇಲ್ಲ. ಯಾಕೆ? ಅಗ್ನಿಗಿಂತ ಕೆಳಗ್ ಬರ್ತಾರೆ ಆ ಋಷಿಗಳು. ಅಗ್ನಿ ತನಗಿಂತ ಕೆಳಗಿದ್ದವ್ರಿಗೆ ತಗೊಂಡೋಗಿ ಕೊಡುವಂತದ್ದು ಅವನು ಮಾಡೋದಿಲ್ಲ. ಅದಕ್ಕೆ ಋಷಿಗಳಿಗೆ ಆಹುತಿ ಇಲ್ಲ. ಯಾವುದೇ ಯಜ್ಞಗಳಲ್ಲಿ ಹೋಮಗಳಲ್ಲಿ ಆಹುತಿ ಇರೋದೇ ದೇವತೆಗಳಿಗೆ, ದೇವನಿಗೆ ಅಷ್ಟೇ. ಋಷಿಗಳಿಗೆ, ಚಕ್ರವರ್ತಿಗಳಿಗೆ, ಯತಿಗಳಿಗೆ ಇಲ್ಲ, ಕೊಡಬಾರದು ಅಂತ ನಿಯಮ. ಅದರ ಬಗ್ಗೆನೆ, ಅದಕ್ಕೋಸ್ಕರವೇ ತುಂಬಾ ಗೊಂದಲ ಇದೆ. ರಾಘವೇಂದ್ರ ಅಷ್ಟಾಕ್ಷರ ಮಂತ್ರ ಹೋಮ ಮಾಡ್ತಾರೆ. ಅಲ್ಲಿ ಹೇಳ್ಬೇಕಾದ್ರೆ ತಿಳಿದವರು ಹೋಮ ಮಾಡುದು ಅಂತಾದ್ರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಸ್ವಾಹ ಅಂತ ಹೇಳಿ ರಾಮಚಂದ್ರ ಇದನ್ನಮ್ಮ ಅಂತ ಹೇಳ್ತಾರೆ. ರಾಯರಿಗೆ ಆಹುತಿ ಕೊಡ್ತಕ್ಕಂಥದ್ದಿಲ್ಲ ಯತಿಗಳವರು. ಇಲ್ಲ, ಕರ್ಮಜ ದೇವತೆ ಯಾರು? ಪ್ರಹ್ಲಾದ ಆಗ್ಬೋದು, ಅವತಾರ ಇದು ಬೇರೆ. ಯತಿಗಳಾಗಿ ಬರ್ತಕ್ಕಂಥವ್ರು. ಅದೇ ವಾಯುದೇವರು ಮಧ್ವನಾಗಿ ಬಂದ್ರೆ ಮಧ್ವಾಚಾರ ರೂಪದಿಂದ ಆಹುತಿ ಇಲ್ಲ. ಭೀಮಸೇನ ಹೆಸರು ಹೇಳಿ ಆಹುತಿ ಕೊಡ್ಲಿಕ್ಕಿಲ್ಲ. ಯಾಕೆ? ಅವನು ಕ್ಷತ್ರಿಯನಾಗಿ ಬಂದವನು. ತುಂಬಾ ಸರ್ವತೋಭದ್ರ ಮಂಡಲದಲ್ಲಿ ಸ್ವಲ್ಪ ಕಡಿ ಋಷಿಗಳಿಗೆ ಹೇಳ್ತಾರಲ್ಲ ಬಾವ, ಪೂಜೆ ಮಾತ್ರ. ಸರ್ವತೋಭದ್ರ ಮಂಡಲ ಇರೋದು ಆಹುತಿಗಲ್ಲ, ಪೂಜೆಗೆ. ಸ್ವಸ್ತಿಕಾರಾಧನೆಗೋಸ್ಕರ ಸರ್ವತೋಭದ್ರ ಹಾಕ್ತಾರೆ, ಅಥವಾ ಕಲಶ ಇಡ್ಲಿಕ್ಕೋಸ್ಕರ ಹಾಕ್ತಾರೆ ಅಷ್ಟೇ. ಅಲ್ಲಿ ಪೂಜೆ ಮಾತ್ರ ಮಾಡಬೇಕು ಅಂತ ಹೇಳ್ತಾರೆ. ಧ್ಯೇಯಶ್ಚ ಭಗವಾನ್ ನಿತ್ಯಂ ಚಕ್ರಾಬ್ಜಾಧಿಕ ಮಂಡಲೆ ಅಚಲೇ ಹೃದಯವಾಪಿ ಚಲೇವಾ ಕೇವಲ ಸ್ಥಳೆ ಅಂತ ಮಧ್ವಾಚಾರ್ಯರ ಮಾತು ತಂತ್ರಸಾರ ಸಂಗ್ರಹದಲ್ಲಿ. ಮಂಡಲದಲ್ಲಿ ಪೂಜೆ ಮಾಡಬೇಕು, ಚಲ ಪ್ರತಿಮೆಗಳಲ್ಲಿ ಪೂಜೆ ಮಾಡ್ರಿ. ಕೇವಲ ಸ್ಥಳೆ, ಚಲೇವಾ ಕೇವಲ ಸ್ಥಳೆ, ಒಂದು ಇಷ್ಟು ಪ್ರತೀಕಗಳನ್ನು ಕೊಟ್ಟಾರೆ ಮಧ್ವಾಚಾರ್ಯ. ಅಲ್ಲಿ ಪೂಜೆ ಮಾತ್ರ ಮಾಡೋದು.
ಆಹುತಿ ಕೊಡೋದು ಅಗ್ನಿಯಲ್ಲಿ ಮಾತ್ರ. ಆ ಅಗ್ನಿಯಲ್ಲಿ ಋಷಿಗಳಿಗಿಲ್ಲ, ಯತಿಗಳಿಗಿಲ್ಲ ಆಹುತಿ. ಯತಿಗಳು ನಿಜವಾಗಿ ಪೂರ್ಣಾಹುತಿ ಹಾಕ್ಲೇಬಾರದು, ಟು ಬಿ ಫ್ರಾಂಕ್. ಯಾಕೆಂದ್ರೆ ಅವ್ರಿಗೆ ಅಗ್ನಿಯೇ ಇಲ್ಲ ಯತಿಗಳಿಗೆ, ಸನ್ಯಾಸಿಗಳು. ತಿಳಿದವರು ಏನ್ ಮಾಡ್ತಾರೆ, ಸ್ವಾಮಿಗಳು ಪೂರ್ಣಾಹುತಿ ಸ್ವಾಮಿ ಅಂತ ಕರೆದ್ರೆ ಅವ್ರು ಏನ್ ಮಾಡ್ತಾರೆ, ಬಂದು ಅಲ್ಲಿ ಕೂಡ್ತಾರೆ. ಸನ್ನಿಧಾನ ಬೇಕು, ದೊಡ್ಡವರು ಜ್ಞಾನಿಗಳು ಸ್ವಾಮಿಗಳು, ಚಲಪ್ರತಿಮೆ ಭಗವಂತನದ್ದು, ಕೂತು ಆ ಆಹುತಿ ಪೂರ್ಣಾಹುತಿಗೆ ಹಾಕುವ ಎಲ್ಲ ಪದಾರ್ಥಗಳನ್ನು ಮುಡುತ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ. ಹಾಕೋದು ಇವನೇ, ಗೃಹಸ್ಥನೇ ಹಾಕ್ಬೇಕು, ಹೋತೃವೇ ಹಾಕ್ಬೇಕು ಅಗ್ನಿಗೆ. ಅಗ್ನಿಗೆ ಆಹುತಿ ಕೊಡುವ ಅಧಿಕಾರ ಸನ್ಯಾಸಿಗಳಿಗಿಲ್ಲ, ಬ್ರಹ್ಮಚಾರಿಗಳಿಗೂ ಇಲ್ಲ, ವಾನಪ್ರಸ್ಥರಿಗೂ ಇಲ್ಲ. ಬ್ರಹ್ಮಚಾರಿಗಳಿಗೆ ದಿನಕ್ಕೆ ಬೆಳಗ್ಗೊಂದು ಸಂಜೆ ಒಂದು ಸಮಿದೆ ಮಾತ್ರ ಅಗ್ನಿ ಕಾರ್ಯದಲ್ಲಿ, ಅದಕ್ಕೆ ಮಾತ್ರ ವಿಹಿತ. ಯಾರಿಗೂ ಇಲ್ಲ. ಗೃಹಸ್ಥರಿಗೆ ಬಿಟ್ರೆ ಬೇರೆ ಯಾರಿಗೂ ಆಹುತಿ ಕೊಡುವ ಅಧಿಕಾರ ಇಲ್ಲ ಅಗ್ನಿಯಲ್ಲಿ. ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳ್ತಾರೆ. ಯತಿಗಳಿಗೆ ಭಿಕ್ಷೆ ಹಾಕೋದು ಕೂಡ ಬ್ರಹ್ಮಚಾರಿಗಳು ಹಾಕ್ಲಿಕ್ಕಿಲ್ಲ, ವಾನಪ್ರಸ್ಥರು ಹಾಕ್ಲಿಕ್ಕಿಲ್ಲ, ಒಬ್ಬ ಸನ್ಯಾಸಿಗೆ ಇನ್ನೊಬ್ಬ ಸನ್ಯಾಸಿ ಹಾಕ್ಲಿಕ್ಕಿಲ್ಲ, ಗೃಹಸ್ಥರೇ ಹಾಕ್ತಾರೆ. ಮದ್ವೆ ಆಗ್ಲಿಲ್ಲ ಅಂದ್ರೆ ಪೌರೋಹಿತ್ಯ ಮಾಡಬಾರ್ದು. ನಿಜವಾಗಿ ಅಂತಂದ್ರೆ ಮದುವೆ ಆಗ್ಲಿಲ್ಲ ಅಂದ್ರೆ ಹೋಮನೇ ಮಾಡ್ಲಿಕ್ಕಿಲ್ಲ, ಹೋಮ ಮಾಡಬಾರ್ದು. ಅವನಿಗೆ ಅಧಿಕಾರನೇ ಇಲ್ಲ, ಅಗ್ನಿಯೇ ಬಂದಿಲ್ಲ. ಹೆಂಡತಿಯೇ ಅಗ್ನಿ. ಹೆಂಡತಿ ಬಂದ ದಿವಸ, ಮದುವೆ ಆದ ದಿವಸ ಅಲ್ಲಿ ಲಾಜ ಹೋಮ ಮಾಡ್ತಾರೆ. ಆ ಲಾಜ ಹೋಮದಲ್ಲಿ ಗೃಹ್ಯಾಗ್ನಿ ಅಂತ ಅವತ್ತಿಂದ ಅವನಿಗೆ ಸ್ಟಾರ್ಟ್. ಎಷ್ಟೋ ವಿಷಯಗಳು ನಾವು ಎಲಡಿಕೆ ಹಾಕೊಳ್ತೀವಿ. ಎಲಡಿಕೆ ಹಾಕೊಳ್ಳೋದು ಕೂಡ ಮದುವೆ ದಿವಸ ಆ ಬ್ರಾಹ್ಮಣರಿಗೆ ಪ್ರಾರ್ಥನೆ ಮಾಡಿ, ನನಗೆ ಈ ಎಲೆ ಅಡಿಕೆ ತಿನ್ಲಿಕ್ಕೆ ಅಧಿಕಾರ ಕೊಡ್ರಿ ಅಂತ ಹೇಳಿ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಟು ಅಧಿಕಾರ ಸ್ವೀಕಾರ ಮಾಡಿ ಮೊದಲು ಹೆಂಡತಿಯ ಕೈಯಲ್ಲಿ ತಿನ್ಬೇಕು ಅಂತ ಇದು ಶಾಸ್ತ್ರೀಯ ನಿಯಮ. ಇದು ಮದುವೆ ಆಗುವ ಮೊದಲು ತುಂಬಾ 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 ವ್ಯತ್ಯಾಸ, ಏನೋ ಹೆಚ್ಚು ಮಾಡ್ಲಿಕ್ಕಿಲ್ಲ. ಜಪ, ಪೂಜೆ, ಅಗ್ನಿಯಲ್ಲಿ ಒಂದು ಸಮಿದೆ ಆಗುತ್ತೆ ಅಷ್ಟೇ, ಅದಕ್ಕಿಂತ ಹೆಚ್ಚು ಅವನು ಮಾಡ್ಲಿಕ್ಕಿಲ್ಲ ಬ್ರಹ್ಮಚಾರಿ. ವೈಶ್ವದೇವರು ಮಾಡ್ಲಿಕ್ಕಿಲ್ಲ ಬ್ರಹ್ಮಚಾರಿ. ಬ್ರಹ್ಮಚಾರಿಗಳು ಮಾಡಬಾರ್ದು. ಇನ್ನು ಬೇರೆ ಏನು ಗತಿನೇ ಇಲ್ಲ, ಗೃಹಸ್ಥರೇ ಇಲ್ಲ ಅಂತಂದ. ನಮ್ಮ ಹತ್ರ ವೈಶ್ವದೇವಕ್ಕೆ ಅಗ್ನಿನೂ ತಗೊಂಡೋಗೋದಿಲ್ಲ ಮದುವೆ ಆಗ್ಲಿಲ್ಲ ಅಂದ್ರೆ. ಅಗ್ನಿ ನಿಜ. ನಮ್ ತಾತ ಕೋರ್ಕೊಂಡ್ ತಾತವ್ರು ಇದ್ದಾಗ ಮದುವೆ ಆದವ್ರು ಮಾತ್ರ ಅಗ್ನಿ ತಗೊಂಡ್ ಬನ್ನಿ ಅಂತ ಹೇಳ್ತಿದ್ರು. ಅವನಿಗೆ ಅಗ್ನಿ ಇದೆ, ಮದುವೆ ದಿವಸ ಅವನಿಗೆ ಅಗ್ನಿ ಬಂದಿರ್ತದೆ. ಅದನ್ನ ಉಳಿಸ್ಕೊಡ್ತಾನೋ ಬಿಡ್ತಾನೋ ಅವನಿಗೆ ಬಿಟ್ಟಿತ್ತು. ನಿತ್ಯ ಅಗ್ನಿ ನೀನು ಲೌಕಿಕವಾಗಿ ಹೇಳಲಿಕ್ಕೆ ಹೋದ್ರೆ ಬೇರೆ ಅರ್ಥ ಬರ್ತದೆ. ನಿತ್ಯ ಅಗ್ನಿ ಹೋಗ್ತದೆ ಅನ್ನೋದು ಅದು ಬೇರೆ, ಅದು ಬಿಟ್ಬಿಡಿ ಈಗ ಬೇಡ. ನಿತ್ಯ ಅಗ್ನಿಯಲ್ಲಿ ಆಹುತಿ ಕೊಡ್ತಾ ಬರಬೇಕು. ಹಂಗಿದ್ರೆ ಮಾತ್ರ ಅಗ್ನಿ. ಎಷ್ಟರ ಮಟ್ಟಿಗೆ ಅಂದ್ರೆ ಮದುವೆ ದಿವಸ ಬಂದ ಅಗ್ನಿ ಇವನು ದಿನಾಗಿ ಅದ್ರಲ್ಲಿ ಆಹುತಿ ಕೊಡ್ತಾ ಬರಬೇಕು ವಿಶ್ವದೇವಾದಿಗಳ ಮೂಲಕ. ಅದೇ ಅಗ್ನಿಯಲ್ಲೇ ಅವನನ್ನು ಸುಡಬೇಕು ಸತ್ ಮೇಲೆ. ಅಗ್ನಿ ಕಾರ್ಯ ಅಂತಂದ್ರೆ ಬೆಳಗ್ಗೊಂದು ಬ್ರಹ್ಮಚಾರಿಗಳು ಮಾತ್ರ ಮಾಡ್ಲಿಕ್ಕಿರೋದು. ಬೆಳಗ್ಗೊಂದು ಸಮಿದೆ, ಸಾಯಂಕಾಲ ಒಂದೊಂದು ಸಮಿದೆ ಮಾತ್ರ ಅಧಿಕಾರ, ಅದಕ್ಕಿಂತ ಹೆಚ್ಚು ಏನೋ ಹಾಕ್ಬಾರ್ದು ಅಗ್ನಿಗೆ. ಅದರಿಂದ ಇದೆಲ್ಲ ಕೂಡ ಅನಲ ಕೊನೆ ದೇವತೆ ಅವನು, ಅನಲ ಅನ್ನೋ ಅವನ ಮೂಲಕ ಆಹುತಿ ಕೊಡಬೇಕು ಅಷ್ಟೇ. ಇಲ್ಲಿ ಹೇಳುವಾಗ ಇದನ್ನೇ ಹೇಳ್ತಾರೆ, ಮರುದ್ಗಣರಿಂದ ಕೂಡಿಕೊಂಡಿರುವ ಪರ್ಜನ್ಯನೇ ಮಿತ್ರನೇ ಮೊದಲಾದ ದೇವತೆಗಳಿವು ಅಂತ ಯುತ ಶಬ್ದಕ್ಕೆ ಅಲ್ಲಿ ಅನ್ವಯ ಮಾಡ್ಬೇಕು. ಸರ್ಪಗಳನ್ನೇ ಆಹುತಿ ಕೊಟ್ಟವನು ಜನಮೇಜಯ ಕೊಟ್ಟಿದ್ದು. ಅಗ್ನಿಗಿಂತಲೂ ಅಗ್ನಿಗೆ ಆಹುತಿಯನ್ನು ಕೊಟ್ಬಿಟ್ಟ, ದೇವರಿಗೇನೆ ಕೊಟ್ಟದ್ದು. ಅದನ್ನ ಆಹುತಿ ಎಲ್ಲ ಸರ್ಪಕ್ಕೆ ತಗೊಂಡೋಗಿ ಕೊಡು ಅಂತ ಹೇಳಲಿಲ್ಲ, ಸರ್ಪಗಳನ್ನೇ ಹೋಮ ಮಾಡಿದ ದೇವರಿಗೆ ಉದ್ದೇಶ ಮಾಡ್ಕೊಂಡು ಮಾಡ್ತಾನೆ ಜನಮೇಜಯ. ಅಲ್ಲಿ ಸಮಸ್ಯೆ ಬರುವುದಿಲ್ಲ. ಈ ರೀತಿ ಮರುದ್ಗಣ ಯುತ ಮರುದ್ಗಣರಿಂದ ಕೂಡಿರುವಂತಹ ಪರ್ಜನ್ಯ ಮಿತ್ರರೇ ಮೊದಲಾದ ಸುರಪುಂಗವಾಹ, ಬರೀ ಸುರಪುಂಗವರಲ್ಲ, ಸಸ್ತ್ರೀಕ, ಅವರವರ ಹೆಂಡತರಿಯಿಂದ ಕೂಡಿರ್ತಕ್ಕಂತ ಎಲ್ಲ ದೇವತೆಗಳು, ಹಿರಿಯ ದೇವತೆಗಳು ಪ್ರತಿ ದಿವಸವೂ ಕೂಡ
ನನಗೆ ಮಂಗಲವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಈ ಶ್ಲೋಕದಲ್ಲಿ. ಅರ್ಥ ಆಯ್ತಾ? ಅರ್ಥ ಆಯ್ತು. ಓಕೆ. ಮತ್ತೆ ಇದನ್ನೇ ಮರುದ್ಗಣಯಿತ ಅಂತ ಶಬ್ದಕ್ಕೆ ಪ್ರಶ್ನೆ ಕೇಳಿದ್ಯಾರು? ಗೌರಿ. ಗೌರಿ ಅರ್ಥ ಆಯ್ತಲ್ಲ? ಹಾ ಅರ್ಥ ಆಯ್ತು. ಸರಿ, ಮತ್ತೆ ಸರಿ, ಈ ವಿಷಯದ ಬಗ್ಗೆ ಯಾರಿಗೇನು ಕ್ವಶನ್ ಇಲ್ಲ ಅಂತ ಅನ್ಕೊಳ್ತೀನಿ, ಯಾರು ಮಾತಾಡ್ತಾ ಇಲ್ಲ. ಅದಕ್ಕೆ ಇನ್ನು ಯಾವ ನಿಯಮ ಪ್ರಕಾರ ಇವತ್ತು ಒಂದು 15 ನಿಮಿಷ ಕ್ಯಾಶುವಲ್ ಕ್ವಶನ್ ಆನ್ಸರ್ಸ್, ಕ್ವಶನ್ ಅವರ್ ಅಂತ ಅನ್ಕೊಂಡಿದ್ದಲ್ಲ,